ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 6/3/2024 ನಡೆದಂತಹ ಮೊದಲನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನ ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ 125, 75, 150 ಮತ್ತು 70ರಿಂದ ನಿಶೇಷವಾಗಿ ಭಾಗಿಸಬಹುದಾದ ಅತ್ಯಂತ ಸಣ್ಣ ಸಂಖ್ಯೆ ಯಾವುದು? ನೋಡ್ರಿ, ಇಲ್ಲೆಲ್ಲ ಆಪ್ಷನ್ ನೋಡಿದ ತಕ್ಷಣ ಇವೆಲ್ಲದರಿಂದ ಭಾಗ ಹೋಗುವಂತ ಸಂಖ್ಯೆ. ಓಕೆ, ಹೆಂಗ ಪೂರ್ತಿ ಲಸ ತಗೊಂಡ್ ಭಾಗಾಕಾರ ಮಾಡೋದು ಬ್ಯಾಡ್. ನಾವು ನೋಡ್ರಿ, ಇದ್ರೊಳಗು 25 ಐದ್ಲೇ 125 ಐತಿ. ಓಕೆ, ಹಂಗಾರೆ ಈಗ ನಾವು 25ರಿಂದ ಯಾವ ಸಂಖ್ಯೆ ಭಾಗ ಹೋಗ್ತಾವ ಚೆಕ್ ಮಾಡ್ಕೊಂಡ್ಬಿಡೋಣ. ಓಕೆ, ಇಲ್ಲ ನೀವು ಇದ್ರಾಗಿದ್ 25 ತಗೋಬಹುದು, ಏನ್ ಬೇಕಾದ್ ತಗೋಬಹುದು, ನೀವು ಹೆಂಗ್ ಬೇಕಂಗ್ ಮಾಡ್ಬೋದು. ಓಕೆ, 25ರಿಂದ ಈ ಸಂಖ್ಯೆ ಭಾಗ ಹೋಗ್ತತಿ ಇಲ್ಲ, 25ರಿಂದ ಈ ಸಂಖ್ಯೆ ಭಾಗ ಹೋಗ್ತತಿ ಇಲ್ಲ, 25ರಿಂದ ಈ ಸಂಖ್ಯೆ ಭಾಗ ಹೋಗ್ತತಿ. ಓಕೆ, 25ರಿಂದ ಈ ಸಂಖ್ಯೆ ಭಾಗ ಹೋಗೋದಿಲ್ಲ. ಓಕೆ, ಹಂಗಾರ ಒಂದೇ ಒಂದು ಆಪ್ಷನ್ ಭಾಗ ಹೋಗೋದಿತ್ತು, ಯಾವುದು? ಆಪ್ಷನ್ 3. ಉಳಿದು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆ, ಇವ್ ಯಾವುದು 25ರಿಂದ ಭಾಗ ಹೋಗುದಿಲ್ಲ ಅಂತಂದ್ರ ಉಳಿದದ್ದು ಯಾವ್ದ್ರಿಂದನೂ ಭಾಗ ಹೋಗಂಗಿಲ್ಲ. ಒಂದೇ ಒಂದು ಹೊಂಟತಿ, ಇದೇ ಇರಬಹುದು. ಎರಡನೆಯ ಪ್ರಶ್ನೆ, ಒಂದು ವಸ್ತುವನ್ನು ಈ ಹಿಂದೆ 45% ಲಾಭದಲ್ಲಿ ಮಾರಾಟ ಮಾಡುತ್ತಿದ್ದು ಈಗ 30% ರಿಯಾಯಿತಿಯಲ್ಲಿ ಮಾರಾಟ ಮಾಡಿದರೆ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳಿದ್ರ. ಓಕೆ, ಬಹಳ ಈಸಿ ಪ್ರಶ್ನೆ. ಒಂದು ಯಾವುದೋ ವಸ್ತು ತಿನ್ಕೋರಿ, 100 ರೂಪಾಯಿ ವಸ್ತು, ಅದನ್ನ ಎಷ್ಟಕ್ಕೆ ಮಾರಾಟ ಮಾಡತ್ತಿದ್ರು? 45 ರೂಪಾಯಿ ಮಾರಾಟ ಮಾಡತ್ತಿದ್ರು ಹೆಚ್ಚಿಗೆ. ಹಂಗಾರ ಮಾರಾಟದ ಬೆಲೆ ಎಷ್ಟು? 145 ರೂಪಾಯಿ ಇತ್ತ. ಹೌದಾ? ನೋಡ್ರಿ, ಈಗ ಇದ್ರ ಮ್ಯಾಗ 30% ಡಿಸ್ಕೌಂಟ್. 10% ಅಂದ್ರ 14.5, 20% ಅಂದ್ರ 29, 30% ಅಂತಂದ್ರ 43.5. ಹೌದಾ ಇಲ್ಲ? ನೋಡ್ರಿ, 145 30%, 30 ಅಂದ್ರ 30%, 0ದಿಂದ 0 ಹೋಯ್ತು. ಈ 5 2 10, 5 2 10, 5 9 45. ಓಕೆ, ನೋಡ್ರಿ, 29 3 ಮಾಡ್ರಿ, ಇಲ್ಲ 2 1.5 ಮಾಡ್ರಿ. 29 29 ಮ್ಯಾಲ 0.5 ಅಂದ್ರೆ ಎಷ್ಟು ಬಂತಿದ್ದು? ಇದು 43.5 ಬಂತು. ಹೌದಾ? ಓಕೆ, ಈಗ ಇಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ಬೋದು? ಇದನ್ನ 70% ತಗೋಬಹುದು. ನಿಮಗೆ ಯಾವ್ದು ಈಸಿ ಆಗ್ತದ ಅದನ್ನ ಮಾಡ್ಕೊರಿ. ಮೈಂಡ್ ಒಳಗ ಮಾಡೋದು ಹೆಂಗ? 10% ಅಂದ್ರ 14.5, ಒಂದು ಸ್ಥಾನ ಬಿಟ್ಟು ಪಾಯಿಂಟ್. 20% ಅಂದ್ರ 20% ಅಂದ್ರ 29. ಓಕೆ, ಮತ್ತೆ ಏನು ಪಾಯಿಂಟ್ ಎಷ್ಟು? ಮತ್ತೆ 10%, ಮತ್ತೆ 10% ಅಂದ್ರ 14.5. ಹಂಗಾದ್ರೆ ಎಷ್ಟಾಯ್ತು? 43.5. ಏನ್ ಮಾಡ್ಯಾರ? ಡಿಸ್ಕೌಂಟ್ ಕೊಟ್ರ, ರಿಯಾಯಿತಿ ಕೊಟ್ರ. ರಿಯಾಯಿತಿ ಕೊಟ್ರ ಎಷ್ಟಾಯ್ತು? 145 ಇದು 14 ಪಾಯಿಂಟ್ ಅಲ್ಲ, 145 ಎಷ್ಟು? 43.5 ಕಳಿಬೇಕು. 0 ಒಳಗೆ 5 ಕಳೆದಕ್ಕೆ ಬರಂಗಿಲ್ಲ, ಅದಕ್ಕೆ 10 ಒಳಗೆ 5 ಕಳೆದ್ರ 5. 5ರಾಗ 4 ಹೋದ್ರ 1, 4ರಾಗ 4 ಹೋದ್ರ 0, 1ಕ್ಕ 1. 100 ರೂಪಾಯಿ ವಸ್ತುವನ್ನ 101.5ಕ್ಕೆ ಮಾರಾತೀರಿ ಅಂತಂದ್ರೆ ಎಷ್ಟು ಬಂತು? 1.5. ಇದು ಒಂದು ಮೆಥಡ್ ಆಯ್ತು. ಇನ್ನೊಂದು ಮೆಥಡ್. ಓಕೆ, ಫಸ್ಟ್ ಸಕ್ಸೆಸಿವ್ ಮೆಥಡ್, A + or - B + or - AB ಡಿವೈಡೆಡ್ ಬೈ 100. ಸಕ್ಸೆಸಿವ್ ಸೂತ್ರ ನಿಮ್ಗೆಲ್ಲರಿಗೂ ಗೊತ್ತದ. ಓಕೆ, ಫಸ್ಟ್ ಹೆಚ್ಚಿಗೆ ಮಾಡ್ಯಾರ 45 45 ಪ್ಲಸ್, ಆಮೇಲೆ -30, ಡಿಸ್ಕೌಂಟ್ ಅಂದ್ರ -30, ಪ್ಲಸ್ ಇಂಟು ಮೈನಸ್ ಮೈನಸ್. 45 3 ಎಷ್ಟು ಬರ್ತೈತಿ? 45 ಇಂಟು 3, 45 3 135 ಭಾಗಿಸು 100. ಓಕೆ, ನೋಡ್ರಿ, ಇವ್ 2 0 ಇಂದ 2 ಸ್ಥಾನ ಬಿಟ್ಟು ಪಾಯಿಂಟ್ ಹೋತು. ಓಕೆ, 45 30 ಕಳೆದ್ರೆ ಎಷ್ಟು ಬಂತು? 15. ಎಷ್ಟು ಬಂತು? 15. 45 30 ಕಳೆದ್ರೆ ಎಷ್ಟು ಬಂತು? 15. ಓಕೆ, ಸಾರಿ, 45 3 135. ಇಲ್ಲಿ ಮುಂದೊಂದು 0 ಐತ್ಲ, ಆ 0 ಬಿಟ್ಟಿವಿ ನಾವು. ಹಂಗಾರೆ ಈ ಪಾಯಿಂಟ್ ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ, 13.5. 45 30 ಕಳೆದ್ರೆ 15 ಮೈನಸ್ 13.5. 15 13.5 ಕಳೆದ್ರೆ ಎಷ್ಟು ಬರ್ತದ? 1.5. ಹಂಗಾರೆ ಎಷ್ಟು ಲಾಭ ಆಗೈತಿ? 1.5 ಲಾಭ ಆಗಿರುವಂತದ್ದು. ಇದು ಒಂದ್ ಮೆಥಡ್, ಇದು ಒಂದ್ ಮೆಥಡ್. ಯಾವ್ದು ಈಸಿ ಅನ್ಸುತ್ತೆ ಅದನ್ನ ಮಾಡ್ರಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಖ್ಯೆಯು 36ರಿಂದ ನಿಶೇಷವಾಗಿ ಭಾಗಿಸಲ್ಪಡುವುದಿಲ್ಲ? ನೋಡ್ರಿ, 36 ಅಂದ ತಕ್ಷಣ ನಮಗ್ ಬರ್ತೈತಿ 3 1 3 2 12 3 36. ಹೌದಿಲ್ಲ? ಫಸ್ಟ್ ನಾವೇನ್ ಚೆಕ್ ಮಾಡೋಣ? 3ರಿಂದ ಯಾವ ಸಂಖ್ಯೆ ಭಾಗ ಹೋಗೋದಿಲ್ಲ ಚೆಕ್ ಮಾಡೋಣ. ಓಕೆ, ಇದು 3ರಿಂದ ಭಾಗ ಹೋಗ್ಬೇಕಂದ್ರ ಅದೇನಾಗಬೇಕು? 9 3ರಿಂದ ಭಾಗ ಹೋಗ್ತತಿ, 6 3ರಿಂದ ಭಾಗ ಹೋಗ್ತತಿ, 3 3ರಿಂದ ಭಾಗ ಹೋಗ್ತತಿ. ಸೊ ಇದು 3ರಿಂದ ಭಾಗ ಹೋಗ್ತತಿ.
3 ಬಾ ಹೋಗ್ತತಿ, 6 ಬಾ ಹೋಗ್ತತಿ, 8 1 9 3ರಿಂದ ಬಾ ಹೋಗ್ತತಿ. ಸೊ ಇದು ಆಗಂಗಿಲ್ಲ. ಓಕೆ, ಯಾವ್ದು ಹೋಗುದಿಲ್ಲ ಚೆಕ್ ಮಾಡ್ಬೇಕು ನಾವು. 5 7 2 9 ಆತು, 5 4 9 ಆಕತಿ. ಇದು 3ರಿಂದ ಬಾ ಹೋಗ್ತತಿ, ಇದು ಆಗಕ್ ಸಾಧ್ಯ ಇಲ್ಲ. 3 ಹೋಗ್ತತಿ, 3 ಹೋಗ್ತತಿ, 6 ಹೋಗ್ತತಿ, ಆದ್ರೆ 7 3ರಿಂದ ಬಾ ಹೋಗಂಗಿಲ್ಲ. ಹಂಗಾರ ಈ ಸಂಖ್ಯೆ 3ರಿಂದನ ಬಾ ಹೋಗೋತಂದ್ರ 36ರಿಂದ ಏನ್ ಬಾಗ್ ಹೋಗ್ತದ? ಆಪ್ಷನ್ 4 ಸರಿಯಾದ ಉತ್ತರ. 4ನೆಯ ಪ್ರಶ್ನೆ, ನಮೂದಿತ ಬೆಲೆಯ ಮೇಲೆ 50% ಅದರ ಅಸಲು ಬೆಲೆಯ 70%ಗೆ ಸಮ. ಒಂದು ವೇಳೆ ಯಾವುದೇ ರಿಯಾಯಿತಿ ನೀಡದಿದ್ದರೆ ಶೇಕಡಾವಾರು ಲಾಭ ಎಷ್ಟು? ಡೈರೆಕ್ಟ್ 0 ಇಂದ 0 ಕ್ಯಾನ್ಸಲ್ ಮಾಡ್ರಿ. ನಮೂದಿತ ಬೆಲೆ ಮಾರ್ಕ್ಡ್ ಪ್ರೈಸ್ ಎಷ್ಟು ಬರ್ಕೊಂಡಿವಿ? 7. ಅಸಲು ಬೆಲೆ ಕಾಸ್ಟ್ ಪ್ರೈಸ್ ಎಷ್ಟು ಬರ್ಕೊಂಡ್ವಿ? 5. ಹೆಂಗ್ ಬರ್ಕೊಂಡ್ರಿ ಸರ? ನೋಡ್ರಿ, ಏನಿಲ್ಲ, ನಮೂದಿತ ಬೆಲೆಯ 50%. ನಮೂದಿತ ಬೆಲೆ ಅಂದ್ರ ಮಾರ್ಕ್ಡ್ ಪ್ರೈಸ್ದು 50% ಯಾವ್ದಕ್ ಸಮ ಆಗೈತಿ? ಅಸಲು ಬೆಲೆ ಅಂದ್ರ ಕಾಸ್ಟ್ ಪ್ರೈಸ್ 70%ಗ ಸಮ ಐತೆ ಅಂತ ಹೇಳ್ಯಾರ. ನೋಡ್ರಿ, ಇದನ್ನ ಇಲ್ಲಿ ಕೆಳಗೆ ಬರ್ಕೊಂಡು ಇದನ್ನ ಈ ಕಡೆ ತಗೊಂಡು ಮಾಡೋ ಬದ್ಲಿ ಈ 0 ಇಂದ ಈ 0 ಹೋಯ್ತು, ಈ ಪರ್ಸೆಂಟೇಜ್ ಇಂದ ಈ ಪರ್ಸೆಂಟೇಜ್ ಹೋಯ್ತು. ಓಕೆ, ಕಾಸ್ಟ್ ಪ್ರೈಸ್ ಮುಂದೆ ಏನೈತಿ? 5. ಮಾರ್ಕೆಟ್ ಪ್ರೈಸ್ ಮುಂದೆ ಏನೈತಿ? 7. ಡೈರೆಕ್ಟ್ ಇಲ್ಲಿಂದನ ನಮೂದಿತ ಬೆಲೆ ಇಲ್ಲಿ 5 ಐತಿಲ್ಲ, ಅಸಲು ಬೆಲೆ ಮುಂದೆ ಏನೈತಿ? 7. ಡೈರೆಕ್ಟ್ ಮಾರ್ಕೆಟ್ ಪ್ರೈಸ್ 7. ಇಲ್ಲಿ ಅಸಲು ಬೆಲೆ ಐತಿ, ಅಸಲು ಬೆಲೆ ಮುಂದೆ ಈ ಕಡೆ ಏನೈತಿ? 5. ಡೈರೆಕ್ಟ್ ಇಷ್ಟ. ಇದನ್ನು ಬಿಟ್ಟು ಬಿಡ್ರಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಅಷ್ಟ. ಓಕೆ, ಮುಗಿತು. ಅಸಲು ಬೆಲೆ 5 ರೂಪಾಯಿ, ಮಾರಿದ ಬೆಲೆ 7 ರೂಪಾಯಿ. ಎಷ್ಟು ರೂಪಾಯಿ ಲಾಭ ಆಗೈತಿ? ಇಲ್ಲಿ ಎಷ್ಟು ರೂಪಾಯಿ ಲಾಭ ಆಗೈತಿ ನೋಡ್ರಿ? 2 ರೂಪಾಯಿ. ಎಷ್ಟು ರೂಪಾಯಿಗೆ? 5 ರೂಪಾಯಿ. 5 ರೂಪಾಯಿಗೆ 2 ರೂಪಾಯಿ ಲಾಭ ಆಗೈತಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. 5 1 5 20 22 ಎಷ್ಟು ಬಂತು? 40% ಸರಿಯಾದ ಉತ್ತರ ಆಗಿರುವಂತದ್ದು. 5ನೆಯ ಪ್ರಶ್ನೆ, 2 ಚೌಕಗಳ ವಿಸ್ತೀರ್ಣಗಳ ಅನುಪಾತವು 4:9 ಆಗಿದ್ರೆ ಅವುಗಳ ಬಾಹುಗಳ ಅನುಪಾತ ಎಷ್ಟು? 2:3 ನೋಡ್ರಿ, ಇದ ಟಿಕ್ ಹಾಕ್ಬಿಡ್ರಿ. ಹೆಂಗ? ಯಾವಾಗಲೂ ಚೌಕದ ವಿಸ್ತೀರ್ಣ ಏನಿರ್ತತಿ? ಬಾಹು ಇಂಟು ಬಾಹು, ಎ ಸ್ಕ್ವೇರ್. ಒಂದನೇದ್ರದ್ದು ವಿಸ್ತೀರ್ಣ A ಸ್ಕ್ವೇರ್ ಐತೆ ಅನ್ಕೋರಿ, ಎರಡನೇದ್ರದ್ದು B ಸ್ಕ್ವೇರ್ ಐತೆ ಅನ್ಕೋರಿ. ವಿಸ್ತೀರ್ಣ ಹೆಂಗ್ ಕಂಡಿಡ್ತೀವಿ? ಬಾಹು, ಇದರ ಬಾಹು A ಇತ್ತಂದ್ರ ವಿಸ್ತೀರ್ಣ A ಸ್ಕ್ವೇರ್, ಇದರ ಬಾಹು B ಇತ್ತಂದ್ರ ವಿಸ್ತೀರ್ಣ B ಸ್ಕ್ವೇರ್. ನೋಡ್ರಿ, ಇಲ್ಲಿ ವಿಸ್ತೀರ್ಣ ಕೊಟ್ಟಾರ, ಇದ್ರ ವಿಸ್ತೀರ್ಣ 4 ಐತಿ, ಇದ್ರ ವಿಸ್ತೀರ್ಣ ಎಷ್ಟೈತಿ? 9 ಐತಿ. ಹೌದಲ್ಲ? ಈ ಸ್ಕ್ವೇರ್ ಇದ್ದದ್ ಈ ಕಡೆ ಬಂದ್ರೆ ಏನಕ್ಕತಿ? ಸ್ಕ್ವೇರ್ ರೂಟ್. ಇಲ್ಲಿ ಸ್ಕ್ವೇರ್ ಇದ್ದದ್ ಈ ಕಡೆ ಬಂದ್ರೆ ಏನಕ್ಕತಿ? ಸ್ಕ್ವೇರ್ ರೂಟ್. 4ರ ಸ್ಕ್ವೇರ್ ರೂಟ್ ಏನು? 2. 9ರ ಸ್ಕ್ವೇರ್ ರೂಟ್ ಏನು? 3. ಇಷ್ಟೆಲ್ಲ ಬರೀತೀರಿ. ಡೈರೆಕ್ಟ್ ಏನ್ ಮಾಡ್ರಿ? ಇದ್ರ ಸ್ಕ್ವೇರ್ ರೂಟ್ 2, ಇದ್ರ ಸ್ಕ್ವೇರ್ ರೂಟ್ 3 ಬರದ ಟಿಕ್ ಹಾಕಿ ಹೋಗ್ಬಿಡ್ರಿ. 6ನೆಯ ಪ್ರಶ್ನೆ, ಒಂದು ವೇಳೆ ಬೆಲೆಯು 5% ಕಡಿಮೆಯಾದಾಗ ವೆಚ್ಚವನ್ನು ಬದಲಿಸದಂತೆ ಬಳಕೆಯನ್ನು ಎಷ್ಟು ಹೆಚ್ಚಿಸಬೇಕು? ನಾನು ನಿಮ್ಗೆ ಹೇಳಿದ್ದೇನೆ, ಡೈರೆಕ್ಟ್ ಒಂದ್ ಮೆಥಡ್ ಅದ. ಏನು? 5% ಅಂತಂದ್ರೆ ಹೆಂಗ್ ಬರೀತೀರಿ? 5/100. ಇಷ್ಟು ಬರೆಯುವಂಗಿಲ್ಲ. ನಾನು ನಿಮ್ಗೆ ಹೇಳಿನಿ 5% ಅಂದ್ರೆ 1/20 ಬರ್ತದಂತ. ಓಕೆ, ಇದು ನಿಮಗೆ ಗೊತ್ತಿರ್ಲಿ. 5 1 5 20. ಓಕೆ, ರೈಟ್. ನೋಡ್ರಿ, ಕಡಿಮೆ ಆದಾಗ ಏನ್ ಮಾಡ್ಬೇಕು? ಕೆಳಗಿಂದ್ರಾಗ ಮ್ಯಾಗಿಂದ ಏನ್ ಮಾಡೋದು? ಕಳಿಯೋದು. ಹೆಚ್ಚಾಗಿತ್ತಂದ್ರ ಕೆಳಗಿಂದ್ರಾಗ ಮ್ಯಾಗಿಂದನ್ನ ಕೂಡ್ಸೋದು. ಇಲ್ಲಿ ಕಡಿಮೆ ಆಗೈತೆ, ಹೌದಿಲ್ಲ? ಕಡಿಮೆ ಆಗೈತಂದ್ರೆ ಏನ್ ಮಾಡ್ಬೇಕು? ಕಳಿಬೇಕು. ಒಂದ್ ಮ್ಯಾಗ್ ಹೆಂಗಿರ್ತದ ಹಂಗ ಬರ್ದೀವಿ. 20ರಾಗ 1 ಕಳೆದ್ರ 19 ಇಂಟು 100. ಶೇಕಡಾಕ್ ಬದಲು ಮಾಡ್ಬೇಕಂದ್ರ ಇಂಟು 100. ಮುಗದ ಹೋತ್. 19 19 95. 5ರಿಂದ ಯಾವ ಆಪ್ಷನ್ ಸ್ಟಾರ್ಟ್ ಆಗತ್ತೆ ನೋಡ್ರಿ? 1 ಐತಿ, ಟಿಕ್ ಹಾಕ್ರಿ, ಮುಂದೋಗ್ರಿ. ಓಕೆ, 95 ಅಂತಂದ್ರೆ ಎಷ್ಟು ಉಳಿತು? 5 ಉಳಿತು. ಪಾಯಿಂಟ್ ಕೊಟ್ರಿ, 50 ಆತ್. ಓಕೆ, 19 2 38. 5.2 ಇದು ಆಪ್ಷನ್ ಕಾಣಿಸತ್ತೆ. ಓಕೆ, ಇದೊಂದ್ ಮೆಥಡ್ ಆಯ್ತು. ಓಕೆ, ಇನ್ನೊಂದ್ ಮೆಥಡ್ ಅದ. 100 ರೂಪಾಯಿ ವಸ್ತು ಇತ್ತು, 5% ಕಡಿಮೆ ಆಗಿತ್ತು. 5% ಕಡಿಮೆ ಆಗಿತ್ತು ಅಂದ್ರೆ ಎಷ್ಟಕ್ಕೆ ಮಾರ್ತಿರ್ತಾನೆ ಈಗ? 95ಕ್ಕೆ ಮಾರ್ತಿರ್ತಾನ. ಆದ್ರೆ ಏನಾಗ್ಬೇಕು? ಬಳಕೆ ವೆಚ್ಚ ಏನಾಗ್ಬೇಕು? ಏನು ಬದಲಾಗಬಾರ್ದು ಅಂತಂದ್ರೆ 100 ರೂಪಾಯಿ ಬದಲಾಗಬೇಕು, ಹೌದಲ್ಲ? ಹಂಗಾರೆ ಎಷ್ಟು ಹೆಚ್ಚಿಗೆ ಮಾಡ್ಬೇಕು ನೋಡ್ರಿ? 95ರಾಗ ಎಷ್ಟು ಹೆಚ್ಚಿಗೆ ಮಾಡ್ಬೇಕು? 5 ಹೆಚ್ಚಿಗೆ ಮಾಡ್ಬೇಕು. ಎಷ್ಟ್ರೊಳಗ? 95ರೊಳಗ 5 ಹೆಚ್ಚಿಗೆ ಮಾಡ್ರ ಶೇಕಡಾಕ್ ಬದಲು ಮಾಡ್ರಿ ಎಷ್ಟು ಬರ್ತೈತಿ? 100. ಇಲ್ಲೂ ಅದ 5 1 5 5 9 45. 1/19 ಇಂಟು 100 ಬರ್ತೈತಿ. ಹಿಂಗ್ ಮಾಡಿದ್ರು ಒಂದೇ, ಹಿಂಗ್ ಮಾಡಿದ್ರು ಒಂದೇ. ನೆಕ್ಸ್ಟ್, ಅಮನ್ 2 ಪರೀಕ್ಷೆಗಳನ್ನು ಬರೆದನು. ಮೊದಲ ಪರೀಕ್ಷೆಯಲ್ಲಿ ಅವನು 600 ಅಂಕಗಳಿಗೆ 420 ಅಂಕಗಳನ್ನು ಗಳಿಸಿದನು. ಓಕೆ, ಒಂದು ವೇಳೆ ಅವನು 2 ಪರೀಕ್ಷೆಗಳಲ್ಲಿ ಒಟ್ಟಾಗಿ 70% ಅಂಕಗಳನ್ನು ಪಡೆದರೆ ಎರಡನೇ ಪರೀಕ್ಷೆಯಲ್ಲಿ ಅವನು 500 ಅಂಕಗಳಿಗೆ ಎಷ್ಟು ಅಂಕಗಳನ್ನು ಗಳಿಸಿದ್ದಾನೆ ಅಂತ ಕೇಳಿದಾರ. ನೋಡ್ರಿ, ಈ ಪ್ರಶ್ನೆಯನ್ನ ನಾನು 2 ರೀತಿ ಮಾಡ್ಕೋಬಹುದು. 2 ಮೆಥಡ್ ಹೇಳ್ತೀನಿ, ನಿಮ್ಗೆ ಇಷ್ಟ ಆಗಿದ್ದನ್ನ ಫಾಲೋ ಮಾಡ್ರಿ. ಓಕೆ, ಇಲ್ಲಿ ಕೊಟ್ಟದ್ದು ಟೋಟಲ್ ಪರ್ಸೆಂಟೇಜ್ ಒಂದು. ಟೋಟಲ್ 1ನೇ ಪೇಪರ್ 2ನೇ ಪೇಪರ್ ಕೂಡಿ ಟೋಟಲ್ ಪರ್ಸೆಂಟೇಜ್. ಹಂಗಾರ ಮೊದಲನೇ ಪೇಪರ್ನಾಗ ಎಷ್ಟು ಮಾರ್ಕ್ಸ್ ಬಿದ್ದಿದ್ದು ಅವಂಗ? 420. 2ನೇ ಪರೀಕ್ಷೆ ಒಳಗೆ ಎಷ್ಟು ಬಿದ್ದವು? ಗೊತ್ತಿಲ್ಲ. ಓಕೆ, ಹಂಗಾರ ಇದು ಟೋಟಲ್ ಈಗ ಬಿದ್ದದ್ದು ಮಾರ್ಕ್ಸ್ ಇವು.
ಅವಂಗ ಟೋಟಲ್ ಎಷ್ಟು ಮಾರ್ಕ್ಸು ನಾವು ರಿಸಲ್ಟ್ ಹೆಂಗ್ ತೆಗಿತೀವಿ, ಪಡೆದಂತಹ ಅಂಕಗಳು ಭಾಗಿಸು ಒಟ್ಟು ಅಂಕಗಳು ಇಂಟು 100. ಹೌದಲ್ಲ? ಓಕೆ, ಇದು ಪಡೆದಂತಹ ಅಂಕಗಳು 421ನೇ ಪೇಪರ್ ಒಳಗ. 2ನೇ ಪೇಪರ್ ಒಳಗೆ ಎಷ್ಟು ಬಿದ್ದಾವ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಬರ್ಕೊಂಡಿವಿ. ಓಕೆ, ಒಟ್ಟು ಅಂಕ ಎಷ್ಟದವು? 1ನೇ ಪೇಪರ್ 600 ಅಂಕ, 2ನೇ ಪೇಪರ್ 500 ಅಂಕ. ಟೋಟಲ್ ಎಷ್ಟು ಅಂಕ ಆತ? 1100 ಅಂಕ. ಎಷ್ಟು 100? 1100 ಅಂಕ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀವಿ. 2 0 ಇಂದ 2 0 ಕ್ಯಾನ್ಸಲ್ ಆಯ್ತು. ಓಕೆ, ಹಿಂಗ ಆದಾಗ ಎಷ್ಟು ಪರ್ಸೆಂಟ್ ಆಗಿತ್ತು? 70% ಆಗೈತಿ. ಹಿಂಗಾದಾಗ ಎಷ್ಟು ಪರ್ಸೆಂಟ್ ಆಗೈತಿ? 70. ಮೊದಲನೇ ಬಿದ್ದಂತಹ ಅಂಕ ಭಾಗಿಸು ಒಟ್ಟು ಅಂಕ ಇಂಟು 100 ಅಂತಂದ್ರೆ ಎಷ್ಟು ಪರ್ಸೆಂಟ್ ಆಗಿತ್ತು? 70%. ಓಕೆ, ನೋಡ್ರಿ ಇಲ್ಲಿ ಭಾಗಾಕಾರದಾಗಿದ್ದದ್ದು 11 ಈ ಕಡೆ ಬಂದ್ರೆ ಏನಾಕತಿ? ಗುಣಾಕಾರದಾಗ ಆಕತಿ. ಹೌದಲ್ಲ? 11 7 77 ಮುಂದೊಂದು 0. ಇಲ್ಲಿ ಏನ್ ಉಳಿದಿತ್ತು? 420 ಪ್ಲಸ್ ಎಕ್ಸ್ ಉಳಿದಿತ್ತು. ಇಲ್ಲಿ ಪ್ಲಸ್ ಒಳಗಿದ್ದದ್ದು 420 ಈ ಕಡೆ ಬಂದ್ರೆ ಏನಾಕತಿ? ಮೈನಸ್ 420 ಆಕತಿ. 0 7ರಾಗ 2 ಹೋದ್ರ 5, 7ರಾಗ 4 ಹೋದ್ರ 3. ಓಕೆ, ಹಂಗಾರ ಏನ್ ಮಾಡ್ಯಾನವ? 2ನೇ ಪರೀಕ್ಷೆ ಒಳಗೆ ಎಷ್ಟು ಅಂಕ ಗಳಿಸ್ಯಾನವ? 350. ಎಕ್ಸ್ ನ ಬೆಲೆ ಎಷ್ಟು ಬಂತು? 350. ಆದ್ರೆ ಅವ 2ನೇ ಪೇಪರ್ ಒಳಗೆ ಎಷ್ಟು ಮಾರ್ಕ್ಸ್ ತಗೊಂಡಾನ ಅಂತ ಕೇಳ್ಯಾರು? ಇಲ್ಲ, 2ನೇ ಪೇಪರ್ ಒಳಗ ಎಷ್ಟು ಶೇಕಡ ಅಂಕ ಗಳಿಸ್ಯಾನ ಅಂತ ತಗೊಂಡಾರ. ಓಕೆ, ನೋಡ್ರಿ ಎಷ್ಟು ಅಂಕ ಗಳಿಸಿದಾನವ? 350. 2ನೇ ಪೇಪರ್ ಎಷ್ಟು ಮಾರ್ಕ್ಸ್ ಸಿಗಿತ್ತಪ್ಪ? 500. ನಾವು ಪರ್ಸೆಂಟೇಜ್ ಹಿಂಗ ತೆಗಿತೀವಲ್ಲ, ಎಷ್ಟು ಮಾರ್ಕ್ಸ್ ಬಿದ್ದವು? ಎಷ್ಟು ಮಾರ್ಕ್ಸ್ ಟೋಟಲ್ ಎಕ್ಸಾಮ್ ಶೇಕಡಾಕ್ ಬದಲು ಮಾಡ್ಬೇಕಂದ್ರ ಇಂಟು 100. ಓಕೆ, 2 0 ಇಂದ 2 0 ಹೋಯ್ತು. 5 1 5 7 35 ಮುಂದೊಂದು 0 ಅಂದ್ರೆ ಎಷ್ಟು ಪರ್ಸೆಂಟ್ ಆತ? 70%. ಇದು ಒಂದು ಮೆಥಡ್ ಆಯ್ತು. ಓಕೆ, ಇನ್ನೊಂದು ಮೆಥಡ್ ಅನ್ನ ಹೇಳ್ತಾನ ನೋಡ್ರಿ. ಟೋಟಲ್ ಎಷ್ಟು ಮಾರ್ಕ್ಸ್ ಇದ್ದು? ಇಲ್ಲಿ 600, ಇಲ್ಲಿ 500. ಟೋಟಲ್ 1100 ಮಾರ್ಕ್ಸ್ ಇದ್ದು. ಟೋಟಲ್ ಎಷ್ಟು ಮಾರ್ಕ್ಸ್ ಇದ್ದು? 1100 ಮಾರ್ಕ್ಸ್ ಇದ್ದು. ಇತರದ್ದು ಎಷ್ಟು ಪರ್ಸೆಂಟ್ ತಗೊಂಡನವ? 70%. 70% ನಾವು ಡೈರೆಕ್ಟ್ ಮಾಡ್ಕೋಬಹುದು. ಓಕೆ, 70%. ಇದ್ರ 70% ಏನಾಯ್ತು? 70% ನೋಡ್ರಿ, 11 7 77 ಮುಂದೊಂದು 0. 70% ಅಂದ್ರೆ ಎಷ್ಟು ಮಾರ್ಕ್ಸ್ ಬಿದ್ದಾವಂಗ? ಟೋಟಲ್ 770 ಮಾರ್ಕ್ಸ್ ಬಿದ್ದಾವ್. ಟೋಟಲ್ ಎಷ್ಟು ಮಾರ್ಕ್ಸ್ ಬಿದ್ದಾವಂಗ? 770. 1ನೇ ಪೇಪರ್ದಾಗ 420 ಬಿದ್ದಾವಂದ್ರ 2ನೇ ಪೇಪರ್ದಾಗ ಎಷ್ಟು ಬಿದ್ದಿರ್ತಾವು? ಟೋಟಲ್ 770 ಮಾರ್ಕ್ಸ್. 1ನೇ ಪೇಪರ್ 2ನೇ ಪೇಪರ್ ಕೂಡಿ. ಹಂಗಾರ 1ನೇ ಪೇಪರ್ದಾಗ 420 ಮಾರ್ಕ್ಸ್ ತೆಗೆದು ಬಿಟ್ಟಿವಿ ಅಂತಂದ್ರೆ 2ನೇ ಪೇಪರ್ದು ಮಾರ್ಕ್ಸ್ ಸಿಗ್ತಾವಲ್ಲ ನಮಗ. 2ನೇ ಪೇಪರ್ದಾಗ ಎಷ್ಟು ಮಾರ್ಕ್ಸ್ ಬಿದ್ದಾವಂಗ? 350. ಮುಗದ ಹೊತ್ತು ಪ್ರಶ್ನೆ ನೋಡ್ರಿ. ಎಷ್ಟು ಮಾರ್ಕ್ಸ್ ಬಿದ್ದಾವು? 2ನೇ ಪೇಪರ್ ಪರ್ಸೆಂಟೇಜ್ ತೆಗಿಬೇಕಂದ್ರ 2ನೇ ಪೇಪರ್ದಾಗ 350 ಮಾರ್ಕ್ಸ್ ಬಿದ್ದಾವು. ಎಷ್ಟು ಮಾರ್ಕ್ಸಿಗೆ? 500 ಮಾರ್ಕ್ಸಿಗೆ. 500 ಮಾರ್ಕ್ಸಿಗೆ 350 ಬಿದ್ದವು. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀವಿ. 2 0 ಇಂದ 2 0 ಕ್ಯಾನ್ಸಲ್. 5 7 35 ಇದೊಂದು 0 ಅಂದ್ರೆ 2ನೇ ಪೇಪರ್ದ ಎಷ್ಟು ಪರ್ಸೆಂಟೇಜ್? 70%. ಓಕೆ, ನೆಕ್ಸ್ಟ್ 8ನೆಯ ಪ್ರಶ್ನೆ. ವಿಕಾಸ್ ಅವರು 2 ಬೈಸಿಕಲ್ಗಳನ್ನು ಖರೀದಿಸಿದ್ದು ಮೊದಲನೆಯದಕ್ಕೆ 15,000, ಎರಡನೆಯದಕ್ಕೆ 14,000 ರೂಪಾಯಿಗಳನ್ನ ನೀಡಿದಾರ. ಅಂದ್ರೆ ಇದು ಖರೀದಿಸಿದ ಬೆಲೆ ಕೊಟ್ಟರ. ಓಕೆ, 2 ಬೈಸಿಕಲ್ಗಳನ್ನು ಮಾರಾಟ ಮಾಡಿದ್ದು ಮೊದಲರಿಂದ 10% ಲಾಭ ಪಡೆದಿದ್ದು, 2ರಿಂದ 20% ನಷ್ಟ ಅನುಭವಿಸಿದ್ದಾರೆ. ಹಾಗಾದರೆ ಒಟ್ಟಾರೆ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಒಂದನೇದ್ರಾಗ 10% ಲಾಭ. ಒಂದನೇದ್ರಾಗ 10% ಅಂದ್ರೆ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಡೈರೆಕ್ಟ್ ಮಾಡೋ. ನಾವು ಹೊಳೆ ಮಳೆ ಬರ್ಕೊಂಡ್ ಮಾಡ್ಬೇಡ್ರಿ. 10% ಅಂದ್ರೆ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಎಷ್ಟಾಯ್ತು? 1500. ಒಂದನೇದ್ರಾಗ 10% ಅಂತಂದ್ರೆ ಎಷ್ಟು ಲಾಭ ಆಗೈತಿ? 1500 ಲಾಭ ಆಗಿದೆ. ಓಕೆ, ಎರಡನೇದ್ರಾಗ ನೋಡ್ರಿ 20%. 10% ಅಂದ್ರ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರ 1400. 10% ಅಂದ್ರ 1400. 20% ಅಂದ್ರೆ ಇದ್ರ ಡಬಲ್ 2800 ಲಾಸ್ ಆಗೈತಿ. ಎಷ್ಟಾಗೈತಿ? 2800 ಲಾಸ್ ಆಗಿದೆ ಇಲ್ಲಿ. ಓಕೆ, ನೋಡ್ರಿ, ಓವರ್ ಆಲ್ ಆಗಿ ಇಲ್ಲಿ 1500 ರೂಪಾಯಿ ಲಾಭ ಆಗಿತ್ತು, ಇಲ್ಲಿ 2800 ರೂಪಾಯಿ ಲಾಸ್ ಆಗೈತಿ. ಹಂಗಾರ ಟೋಟಲ್ ಏನಾಗ್ತೈತಿ ಇಲ್ಲಿ ನೋಡ್ರಿ? 1300 ರೂಪಾಯಿ ಎಕ್ಸ್ಟ್ರಾ ಏನಾಗೈತಿ? ಇಲ್ಲಿ ಲಾಸ್ ಆಗೈತಿ. ನೋಡ್ರಿ, ಇಲ್ಲಿ 1500 ಲಾಭ ಆಗೈತಿ, 2800 ಲುಕ್ಸಾನ್ ಆಗೈತಿ. ಅಂದ್ರ ನಷ್ಟ ಎಷ್ಟಾಗೈತಿ? 1300. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. 9ನೆಯ ಪ್ರಶ್ನೆ. ರಮೇಶನು ತ್ರಿವಿಕ್ರಮನಿಂದ ಒಂದಿಷ್ಟು ಮೊತ್ತವನ್ನು ವಾರ್ಷಿಕವಾಗಿ 7.5% ದರದಲ್ಲಿ ಸರಳ ಬಡ್ಡಿಯ ಲೆಕ್ಕದಲ್ಲಿ 4 ವರ್ಷದವರೆಗೆ ಸಾಲವಾಗಿ ಪಡೆಯುತ್ತಾನೆ. ಓಕೆ, ಒಂದು ವೇಳೆ ರಮೇಶ್ ಪಾವತಿಸಬೇಕಾಗಿರೋ ಒಟ್ಟು ಬಡ್ಡಿ ಇಲ್ಲೇನ್ ಕೊಟ್ಟರು? ಬಡ್ಡಿ ಕೊಟ್ರ. ಬಡ್ಡಿ 18,600 ಆಗಿದ್ದರೆ ಅಸಲು ಎಷ್ಟು? ನೋಡ್ರಿ, ಅಸಲು ಯಾವಾಗಲೂ ಎಷ್ಟು ಪರ್ಸೆಂಟ್ ಇರ್ತೈತಿ? 100% ಇರ್ತೈತಿ. ಓಕೆ, ಇಲ್ಲಿ ಕೊಟ್ಟದ್ದೇನು? ಬಡ್ಡಿ. 1 ವರ್ಷಕ್ಕೆ 7.5. 1 ವರ್ಷಕ್ಕೆ ಎಷ್ಟು? 7.5. 4 ವರ್ಷಕ್ಕೆ ಎಷ್ಟು ಆತಪ್ಪ? 1 ವರ್ಷಕ್ಕೆ 7.5 ಅಂದ್ರೆ 2 ವರ್ಷಕ್ಕೆ 15. 2 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಯ್ತು? 15. ಹಂಗಾರೆ 2 ವರ್ಷಕ್ಕೆ 15 ಅಂದ್ರ
4 ವರ್ಷಕ್ಕೆ ಎಷ್ಟು 30% ಹೌದಲ್ಲ. ಎಷ್ಟು ಪರ್ಸೆಂಟು 30%. 1 ವರ್ಷಕ್ಕ 7.5, 4 ವರ್ಷಕ್ಕೆ ಎಷ್ಟು 30%. ಓಕೆ, ಇಲ್ಲಿ ಕೊಟ್ಟದ್ದು ಇದೇನು ಬಡ್ಡಿ. ಬಡ್ಡಿ ಎಷ್ಟು ಬಂದೈತಿ 30%. ಇಲ್ಲಿ ಕೊಟ್ಟಿದ್ದೇನು ಬಡ್ಡಿ 30% ಅಂದ್ರ 18,600. ಹಂಗಾರ ಅಸಲು ಎಷ್ಟಿರ್ತೈತಿ 100% ಅಂದ್ರ ಎಷ್ಟು? 0ಇಂದ 0 ಹೋಯ್ತು. 3 1 3, 3 6 18, 3 2 6, ಮುಂದೊಂದ್ 0. 62 ಇಂಟು 1 ಅಂದ್ರ 62. ಎಲ್ಲಿಂದ ಸ್ಟಾರ್ಟ್ ಐತಿ ನೋಡ್ರಿ, ಇಲ್ಲೇ ಐತಿ. ಇಲ್ಲಿ 1 0, ಇಲ್ಲಿ 2 0, ಟೋಟಲ್ 3 0. ಆಪ್ಷನ್ 4 ಸರಿಯಾದ ಉತ್ತರ. ಅಮನ್ ಅವರು ಒಂದು ನಿರ್ದಿಷ್ಟ, ಇದನ್ನ ನೀವು ಬೇಕಾದ್ರೆ ಸೂತ್ರದಲ್ಲಿ ಹಾಕೊಂಡು ಮಾಡ್ಕೋಬಹುದು, ಅದೇನ್ ಪ್ರಾಬ್ಲಮ್ ಇಲ್ಲ. ಓಕೆ, ನಿಮ್ಗೆ ಸೂತ್ರ ಗೊತ್ತದ, PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು SI. ಓಕೆ, ನೆಕ್ಸ್ಟ್, ಅಮನ್ ಅವರು ಒಂದು ನಿರ್ದಿಷ್ಟ ದೂರವನ್ನು 16 ಗಂಟೆಯಲ್ಲಿ ಕ್ರಮಿಸಬಲ್ಲರು. ಒಂದು ವೇಳೆ ಅವರು ತಮ್ಮ ವೇಗವನ್ನು ಗಂಟೆಗೆ 5 ಕಿಲೋಮೀಟರ್ ಪ್ರತಿ ಗಂಟೆಯಷ್ಟು ಹೆಚ್ಚಿಸಿಕೊಂಡರೆ ಅವರ ಅಷ್ಟೇ ದೂರವನ್ನು 14 ಗಂಟೆಗಳಲ್ಲಿ ಕ್ರಮಿಸಬಲ್ಲರು. ಹಾಗಾದ್ರೆ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ಎರಡು ಕಡೆ ಏನದ, ದೂರ ಸಮಾದ. ದೂರ ಸಮ ಇದ್ದಾಗ ಏನಾಕತಿ, ಸ್ಪೀಡ್ ಮತ್ತ ಟೈಮ್ ಏನಾಗ್ತದ, ಉಲ್ಟಾ ಪಲ್ಟಾ ಆಗ್ತದೆ. ಸ್ಪೀಡ್ ಮತ್ತು ಟೈಮ್ ಏನಾಗ್ತತಿ, ಉಲ್ಟಾ ಪಲ್ಟಿ ಆಗ್ತದ. ಓಕೆ, ದೂರ ಸಮ ಇದ್ದಾಗ, ಯಾಕಂತಂದ್ರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಹೌದಾ, ನಾವೀಗ ಏನ್ ಕಂಡುಹಿಡಿಬೇಕು, ಸ್ಪೀಡ್ ಕಂಡುಹಿಡಿಬೇಕಂತಂದ್ರೆ ಟೈಮ್ ಏನ್ ಇದ್ರ ಸೇಮ್ ಇರ್ತೈತಿ. ಓಕೆ, ಸ್ಪೀಡ್ ಕಂಡುಹಿಡಿಬೇಕಂದ್ರೆ ಇಲ್ಲಿ ಟೈಮ್ ಗುಣಾಕಾರದಾಗ ಇದ್ದದ್ದು ಏನಾಗ್ತತಿ, ಈ ಕಡೆ ಭಾಗಾಕಾರ ಆಕತ್ಲ. ಎರಡು ಏನದಾವು, ಉಲ್ಟಾ ಪಲ್ಟಿ ಅದಾವ. ಹೌದಿಲ್ಲ, ಇಲ್ಲಿ S ಮ್ಯಾಲಿದ್ರೆ T ಏನೈತಿ ಕೆಳಗದ. ಓಕೆ, ಡಿಸ್ಟೆನ್ಸ್ ಸೇಮ್ ಇದ್ದಾಗ ಟೈಮ್ ಮತ್ತೆ ಸ್ಪೀಡ್ ಏನಾಗ್ತದ, ಉಲ್ಟಾ ಪಲ್ಟಿ ಆಗ್ತದ. ಇಲ್ಲಿ ಟೈಮ್ ಸ್ಪೀಡ್, ಇಲ್ಲಿ ಟೈಮ್ ಎಷ್ಟು ಕೊಟ್ಟರು, ಮೊದಲೇಕ್ 16 ಗಂಟೆ. ವೇಗ ಹೆಚ್ಚಿಗೆ ಮಾಡ್ಕೊಂಡಾಗ ಎಷ್ಟು ಗಂಟೆ, 14 ಗಂಟೆ. ಹಂಗಾರ ಟೈಮ್ ಎಷ್ಟೈತಿ, ಇಲ್ಲಿ 14 ಐತಿ. ಇಲ್ಲಿ 16 ಇತ್ತು ಮೊದಲ, ಈಗ 14 ಐತಿ. ಸ್ಪೀಡ್ ಏನಾಗ್ತತಿ, ಈಗ ಉಲ್ಟಾ ಆಗ್ತೈತಿ. ಹೌದಲ್ಲ, ಯಾಕೆ ಉಲ್ಟಾ ಆಗ್ತೈತಿ ಅಂತ ನಿಮಗೆ ಹೇಳಿದೀನಿ. ಇಲ್ಲಿ 14 ಇತ್ತಂದ್ರೆ ಇದೇನಾಕತಿ 16. ಈ 14 ಇಲ್ಲಿ ಬಂತು, 16 ಇಲ್ಲಿ ಬಂತು. ಓಕೆ, ನೋಡ್ರಿ, ಸ್ಪೀಡ್ ಇಲ್ಲಿ ಎಷ್ಟು ಹೆಚ್ಚಾಗೈತಿ ನೋಡ್ರಿ, 2. ನಮ್ಮ ಪ್ರಕಾರ ಸ್ಪೀಡ್ ಎಷ್ಟು ಹೆಚ್ಚಾಗೈತಿ, 2. ಆದ್ರೆ ಇಲ್ಲಿ ಸ್ಪೀಡ್ ಎಷ್ಟು ಹೆಚ್ಚಾಗೈತಿ ನೋಡ್ರಿ, 5 ಕಿಲೋಮೀಟರ್ ಪ್ರತಿ ಗಂಟೆ. 2 ಅಂತಂದ್ರೆ ಎಷ್ಟು ಹೆಚ್ಚಾಗೈತಿ, 5. ಏನ್ ಕಂಡುಹಿಡಿಬೇಕು ನಾವು, ದೂರ ಅಂತಂದ್ರೆ ಡಿಸ್ಟೆನ್ಸ್ ಅಂದ್ರೆ ಏನ್, ಸ್ಪೀಡ್ ಇಂಟು ಟೈಮ್. ಇದನ್ನ ತಗೋರಿ, ಇಲ್ಲ ಇದನ್ನ ತಗೋರಿ. ಟೈಮ್ 16, ಸ್ಪೀಡ್ 14. ಅಂಕರ ಏನ್ ಕಂಡುಹಿಡಿಬೇಕು ನಾವು, 16 ಇಂಟು 14 ಅಂದ್ರ ಎಷ್ಟು, 2 1 2 8. ಓಕೆ, 14 ಮತ್ತೆ ಎಲ್ಲೆಲ್ಲಿ ಕಡ್ತ ಹೋಗ್ತತಿ, 14 8 ಎಷ್ಟಾಗ್ತತಿ, 15 70, 14 84, 14 112. 112 ಇಂಟು 5, 112 ಇಂಟು 5 ಎಷ್ಟಾಗ್ತತಿ, 2 5 2 6 560. ಆಪ್ಷನ್ 4 ಸರಿಯಾದ ಉತ್ತರ. ಓಕೆ, ಏನಿಲ್ಲ ಇದ್ರೊಳಗೆ. 2 ಅಂತಂದ್ರ 5, ದೂರ ಅಂತಂದ್ರೆ ಏನ್ ಮಾಡ್ಬೇಕು, ಟೈಮ್ ಇಂಟು ಸ್ಪೀಡ್ ಇಂಟು ಟೈಮ್ ಮಾಡ್ಬೇಕಲ್ಲ. ಸ್ಪೀಡ್ ಇಂಟು ಟೈಮ್ ಅಂದ್ರೆ ಎಷ್ಟು, ಮುಗಿದ ಹೋದ್ ಲೆಕ್ಕ. ಎರಡು ಸಂಖ್ಯೆಗಳ ಲಸ 147 ಮತ್ತು ಮಸ 7 ಆಗಿದ್ರೆ ಅವುಗಳು ಒಂದು ಸಂಖ್ಯೆ 21 ಆಗಿದ್ರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನಿಮ್ಗೆ ಹೇಳಿನ ಈ ರೀತಿ ಪ್ರಶ್ನೆ, 7 1 7 3 3 1 3 4 12 3 9 27 49. ಡೈರೆಕ್ಟ್ ಹೆಂಗ್ರಿ ಸರ, ಎರಡು ಸಂಖ್ಯೆಗಳ ಗುಣಲಬ್ಧ, ಒಂದನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ, ಇದು ಎದಕ್ ಸಮ ಆಗಿರ್ತತಿ, ಲಸ ಇಂಟು ಮಸ ಗೆ ಸಮ ಇರ್ತದ. ಓಕೆ, ಇಲ್ಲಿ ಒಂದ್ ಸಂಖ್ಯೆ ಕೊಟ್ಟರು ಎಷ್ಟು, 21. ಇನ್ನೊಂದ್ ಸಂಖ್ಯೆ ಕಂಡುಹಿಡಿಬೇಕು, ಅದಕ್ಕೆ ಬಿಟ್ಟಿವಿ. ಲಸ ಕೊಟ್ಟರು 147, ಮಸ ಕೊಟ್ಟರು 7. ಮುಗಿತ್ ನೋಡ್ರಿ. ಇಲ್ಲಿ ಗುಣಾಕಾರದಾಗಿದ್ದ ಇಲ್ಲಿ ಬಂದ್ರೆ ಏನಕತಿ, ಭಾಗಾಕಾರ. 7 3 21. ಇಲ್ಲಿ ಗುಣಾಕಾರದಾಗಿದ್ದ ಈ ಕಡೆ ಬಂದ್ರೆ ಏನಕತಿ, ಭಾಗಾಕಾರ. ಅದಕ್ಕ ಕಟ್ತಾವ್ಡಿ ನಾವು. 3 4 12, 2 ಉಳಿತು, 3 9 27. ಇನ್ನೊಂದ್ ಸಂಖ್ಯೆ ಯಾವ್ದು ಬಂತು, 49. ನೀವು ಎಲ್ಲಿಷ್ಟೆಲ್ಲ ಮಾಡ್ಬೇಡ ಅಂತ ಹೇಳಿ ನಾ. ಲಸ ಮಸ ಕೊಟ್ಟು ಒಂದ್ ಸಂಖ್ಯೆ ಕೊಟ್ರೆ ಏನ್ ಮಾಡ್ರಿ, ಡೈರೆಕ್ಟ್ ಇರ್ತಾ ಹೊಡಬ್ರಿ. 12ನೇ ಪ್ರಶ್ನೆ, 10,000 ಮೇಲೆ 1.5 ವರ್ಷಗಳಿಗೆ ಗಳಿಸಿದ ಚಕ್ರ ಬಡ್ಡಿ ಅರ್ಧ ವಾರ್ಷಿಕವಾಗಿ ಲೆಕ್ಕ ಹಾಕತ್ತಾರ. 1 ವರ್ಷಕ್ಕ 2 ಸಲ ಅಂತಂದ್ರ 1.5 ವರ್ಷಕ್ಕೆ ಎಷ್ಟಾಯ್ತು, 3 ಸಲ ಆಯ್ತು. ಹೌದಲ್ಲ, ಅರ್ಧ ವರ್ಷ ಅಂದಾಗ 1.5 ವರ್ಷ ಆಕತಿ. ಹಂಗಾರ ಟೈಮ್ ಎಷ್ಟೈತಿ ಇಲ್ಲಿ, 3 ಟೈಮ್, 3 ಪಟ್ಟು ಐತಿ. ಓಕೆ, ಎಷ್ಟೈತಿ, 3 ಟೈಮ್ಸ್. ಓಕೆ, ಹಾಕಿದಾಗ ಬಡ್ಡಿ ಎಷ್ಟು ಬಂದೈತಿ, 3676.31 ಆಗಿದೆ. ಹಾಗಾದ್ರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ನಾವು ಯಾವಾಗಲೂ ಚಕ್ರ ಬಡ್ಡಿ ಹೋಗಿ ಇಲ್ಲಿ ಪ್ರಿನ್ಸಿಪಲ್ ಬರ್ಕೊಂಡ್ರೆ ಇಲ್ಲಿ ಏನ್ ಬರಿತೀವಿ, ಅಮೌಂಟ್. ಇಲ್ಲಿ ಅಸಲು ಬರ್ಕೊಂಡ್ರೆ ಇಲ್ಲಿ ಮೊತ್ತ. ಅಸಲು ಎಷ್ಟಿತ್ತಪ್ಪ, 10,000. ಓಕೆ, ಬಡ್ಡಿ ಎಷ್ಟು ಬಂದೈತಿ, 3676.31. ಅದಕ್ಕೆ ಇದಕ್ಕೆ 10,000ಕ್ಕೆ 3,000 ಕೂಡಿಸಿರ
13,676.31 ಇದೆ. ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತ್ಲೋ, ಈ ಪಾಯಿಂಟ್ ತೆಗಿಯಾಕ ಏನ್ ಮಾಡೋಣ, ಈ ಕಡೆ 2 0 ಕೊಡೋಣ. ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಅದಕ್ಕೆ ಇಲ್ಲಿ ಪಾಯಿಂಟ್ ತೆಗಿಯಾಕ 2 0 ಕೊಟ್ಟಿವಿ. ನೋಡ್ರಿ, ಈಗ ಇದ್ರದ್ದು ಏನ್ ಮಾಡ್ಬೇಕು, ಬಡ್ಡಿ ದರ ಕಂಡುಹಿಡಿಬೇಕಂದ್ರ 3 ಪಟ್ಟು ಇತ್ತಂದ್ರ ಕ್ಯೂಬ್ ರೂಟ್ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು, ಕ್ಯೂಬ್ ರೂಟ್. ಓಕೆ, ಹೆಂಗ್ ಮಾಡ್ಕೋದಪ್ಪ ನೋಡ್ರಿ, ಈಗ ಇದ್ರ ಕ್ಯೂಬ್ ರೂಟ್ ಏನ್ ಬರ್ತೈತಿ, 1 2 3 1 2 3 ಅಂತಂದ್ರ ಇದ್ರ ಕ್ಯೂಬ್ ರೂಟ್ ಏನ್ ಬರ್ತೈತಿ, 100. 100 ಇಂಟು 100 ಇಂಟು 100 ಮಾಡಿದಾಗ ಇಷ್ಟು ಬರ್ತೈತಿ. ಹೌದಾ, ನಿಮ್ಗೆ ಕ್ಯೂಬ್ ರೂಟ್ ತೆಗಿಯಾಕ ಬರ್ತೈತಿ ಅಂತ ಭಾವಿಸ್ತೀನಿ. ಓಕೆ, ಒಂದ್ರ ಕ್ಯೂಬ್ ರೂಟ್ ಎಲ್ಲಿ ಬರ್ತೈತಿ, 1 ಬರ್ತೈತಿ. ಇಲ್ಲಿ ಏನ್ ಬರ್ತೈತಿ, ಲಾಸ್ಟ್ಕ 1 ಬರ್ತೈತಿ. ಹಂಗಾರೆ ಇದು ಯಾವ ಸಂಖ್ಯೆಗೆ ನಿಯರ್ ಕ್ಯೂಬ್ ಐತಿ, 11. 1331 ಯಾವ್ದು ಬರ್ತೈತಿ, 11 ಬರ್ತೈತಿ. ಹಂಗಾರೆ ಇದ್ರ ಕ್ಯೂಬ್ ರೂಟ್ ಏನು, 111. ನಿಮ್ಗೆಲ್ಲ ಸ್ಕ್ವೇರು ಕ್ಯೂಬ್ ರೂಟ್ ತೆಗಿಯಾಕ ಬರ್ತದ ಅಂತ ಭಾವಿಸ್ತೀನಿ. ಓಕೆ, 100 ರೂಪಾಯಿಕ 11 ರೂಪಾಯಿ ಬಡ್ಡಿ ಬರತೈತಿ. ಹಂಗಾರ ಬಡ್ಡಿ ಎಷ್ಟು ಬಂದೈತಿ, ಇಲ್ಲಿ 11%. ಹೌದಿಲ್ಲ, ಎಷ್ಟು ಬಡ್ಡಿ ಬಂದೈತಿ, 11 ರೂಪಾಯಿ ಬಡ್ಡಿ ಬಂದೈತಿ. ಎಷ್ಟು ರೂಪಾಯಿ ಬಡ್ಡಿ ಬಂದೈತಿ, 11. ಅರ್ಧ ವರ್ಷಕ್ಕೆ 11. ಇಲ್ಲಿ ಕಂಡು ಹಿಡಿತಿದ್ದೆ ಯಾವಾಗಿಂದ, ಅರ್ಧ ವರ್ಷದ. ಇಲ್ಲಿ ಕೇಳಿದ್ದೇನು, ವಾರ್ಷಿಕ. ಅರ್ಧ ವರ್ಷಕ್ಕೆ 11 ಅಂದ್ರ 1 ವರ್ಷಕ್ಕೆ ಎಷ್ಟು ಟೈಮ್ ಆಕತ್ತದ, 2 ಸಲ. ಹಂಗಾರ ಎಷ್ಟು ಪಟ್ಟಾಯ್ತು, 22%. ಸರಿಯಾದ ಉತ್ತರ ಆಗಿರುವಂತದ್ದು. ನೋಡ್ರಿ, ಎಷ್ಟು ಈಸಿ ಲೆಕ್ಕ ಐತಿ ಇದು. ನಿಮ್ಗೆ ಗೊತ್ತಾತಂದ್ರೆ ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಓಕೆ, 13ನೆಯ ಪ್ರಶ್ನೆ. 21 ಕ್ರಮಾನುಗತ ಬೆಸ ಸಂಖ್ಯೆಗಳಿವೆ. ಓಕೆ, ಒಂದು ವೇಳೆ ಮೊದಲ 19 ಸಂಖ್ಯೆಗಳ ಸರಾಸರಿ ಎಕ್ಸ್ ಆಗಿದ್ದರೆ ಕೊನೆಯ 2 ಸಂಖ್ಯೆಗಳ ಸರಾಸರಿ ಎಷ್ಟು? ನೋಡ್ರಿ, ಈ ಸಂಖ್ಯೆ ನೋಡಾಕ ದೊಡ್ಡದ ಅನಸತಿ, ಆದ್ರೆ ಡೈರೆಕ್ಟ್ ಉತ್ತರ ಹಾಕ್ಬಹುದು, x+21. ಹೆಂಗ್ರಿ ಸರ್? ನೋಡ್ರಿ, ನಾನು ನಿಮ್ಗೆ ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದ್ಲೇಕ, ಆಮೇಲೆ ಶಾರ್ಟ್ ಟ್ರಿಕ್ ಅನ್ನ ಫಾಲೋ ಮಾಡ್ಬೋದು, ನೀವೇ ಕಂಡು ಹಿಡ್ಕೋತೀರಿ. ಓಕೆ, ಮೊದಲಿಗೆ 21 ಸಂಖ್ಯೆ ಇದ್ದು ಅನ್ಕೋರಿ. ಪೂರ್ತಿ 21 ಬರೀದೇನ್ ಬೇಡ, ಡೈರೆಕ್ಟ್ ಹೇಳ್ತೀನಿ. ಮೊದಲಿಗೆ 19 ಸಂಖ್ಯೆ ಅದ. ಇಲ್ಲಿ 19 ಸಂಖ್ಯೆ ಸರಾಸರಿ ಕೊಟ್ರ. 19 ಸಂಖ್ಯೆ ಅಂತಂದ್ರ ನಡಕಿನ ಸಂಖ್ಯೆನ ಇದೇನಿರ್ತತಿ, ಎಕ್ಸ್ ಸರಾಸರಿ. 19 ಸಂಖ್ಯೆ ಅದಾವು, ನಡಕಿನ ಸಂಖ್ಯೆ ಎಕ್ಸ್ ಇತ್ತಂತಂದ್ರ ಈಚೆ ಕಡೆ ಎಷ್ಟು ಉಳಿದು, ಈ ಕಡೆ ಎಷ್ಟು ಉಳಿದು, ಒಂದ್ ಕಳೆದ್ರೆ ಎಷ್ಟು ಉಳಿತು, 18. 18ನ ಅರ್ಧ ಮಾಡ್ರ ಈ ಕಡೆ 9 ಸಂಖ್ಯೆ ಇರ್ತಾವು, ಈ ಕಡೆ ಎಷ್ಟು ಸಂಖ್ಯೆ ಇರ್ತಾವು, 9 ಸಂಖ್ಯೆ ಇರ್ತಾವ. ಹೌದಲ್ಲ? ಹಂಗಾರೆ ಈ ಕಡೆ 9, ಈ ಕಡೆ 9, 18 ಅದು, ನಡಕಿಂದ ಒಂದು 19 ಅದು. ಹಂಗಾರೆ ಟೋಟಲ್ ಎಷ್ಟು ಸಂಖ್ಯೆ ಇದ್ದು, 21. ಹಂಗಾರೆ ಇನ್ನು ಲಾಸ್ಟ್ ಎಷ್ಟು ಸಂಖ್ಯೆ ಉಳಿದಿರ್ತಾವ, ಇಲ್ಲಿ 2 ಸಂಖ್ಯೆ ಉಳಿದಿರ್ತಾವಲ್ಲ. ನೋಡ್ರಿ, 19 ಸಂಖ್ಯೆ ಇದ್ದು, 19 ಸಂಖ್ಯೆ ಒಳಗೆ ಸರಾಸರಿ ಅಂದ್ರೆ ನಡಕಿನ ಸಂಖ್ಯೆ ಇರ್ತದ. ಹಂಗಾರೆ ನಡಕಿನ ಸಂಖ್ಯೆ ಎಕ್ಸ್ ಇತ್ತಂದ್ರ ಈ ಕಡೆ 9, ಈ ಕಡೆ 9, 18 ಆದ್ವಾ, ಪ್ಲಸ್ ಇದೊಂದು. ಹಂಗಾರೆ ಟೋಟಲ್ ಇದ್ರ ಸರಾಸರಿ 19 ಆಗೈತಂತೆ ನಾವು ಇದನ್ನ ಫಾಲೋ ಮಾಡ್ಕೊಂಡಿವಿ. ಈಗ 19 ಸಂಖ್ಯೆ ಮುಗಿದು ಅಂದ್ರೆ ಲಾಸ್ಟ್ನೇದು ಸಂಖ್ಯೆ ಏನಿರ್ತಾವು, 2 ಸಂಖ್ಯೆ ಉಳಿದಿರ್ತಾವ. ಹೌದಿಲ್ಲ? ನೋಡ್ರಿ, ಬೆಸ ಸಂಖ್ಯೆ ಅಂತಂದ್ರ ಇಲ್ಲಿ ಎಕ್ಸ್ ಇತ್ತಂತಂದ್ರ ಎಕ್ಸ್ಟ್ರಾ ಇವು ಏನಿರ್ತಾವು, 9 ಸಂಖ್ಯೆ ಅಂತಂದ್ರ ಏನಾಗಿರ್ತೈತಿ, ಇದ ಡಬಲ್ ಆಕತ್ತ. ಹೌದಿಲ್ಲ? ಬೆಸ ಸಂಖ್ಯೆ ಅಂದ್ರ 2 ಸಂಖ್ಯೆ ಗ್ಯಾಪ್ ಇರ್ತೈತಿ. ಹಂಗಾರ ಇದರ ಅರ್ಥ ಏನಾಗಿರ್ತೈತಿ, ಇಲ್ಲಿ ಮಟ 9 ಅಂತಂದ್ರೆ ಈ ಸಂಖ್ಯೆ ಏನಾಗಿರ್ತೈತಿ, x+18 ಆಗಿರ್ತೈತಿ. ಹೌದೋ ಇಲ್ಲ? x+18 ಸರಾಸರಿ ಎಕ್ಸ್ ಇತ್ತು. ಇದ್ರ ಮುಂದಿನ 9 ಸಂಖ್ಯೆ ಅಂತಂದ್ರೆ ಎಷ್ಟು ಕೂಡಿಸ್ಬೇಕು ನಾವೀಗ, 18 ಕೂಡಿಸ್ಬೇಕು. ಹಂಗಾರೆ ಇದ್ರ ಮುಂದಿನ ಸಂಖ್ಯೆ ಏನ್ ಬರ್ತೈತಿ, x+20. ಇದ್ರ ಮುಂದಿನ ಸಂಖ್ಯೆ ಏನ್ ಬರ್ತೈತಿ, x+22. ಯಾಕ, ಇದೇನಾಗಿರ್ತೈತಿ, ಬೆಸ ಸಂಖ್ಯೆ ಅಂದ್ರ 2 ಗ್ಯಾಪ್ ಇರ್ತೈತಿ. ಓಕೆ, ನೋಡ್ರಿ, ಇದ್ರದ ಸರಾಸರಿ ಕಂಡುಹಿಡಿಬೇಕು. x+20 ಪ್ಲಸ್ x+22 ಇದೇನು ಮೊತ್ತ ಆಯ್ತು. ಇವೆರಡು ಸಂಖ್ಯೆ ಅದಾವ, 1 2, ಎಷ್ಟು ಇವನ್ 2 ಕೂಡಿಸಿ ಎಷ್ಟು ಸಂಖ್ಯೆ ಅದಾವ ಅಷ್ಟಿಂದ ಭಾಗಿಸ್ಬೇಕಲ್ಲ, ಅದಕ್ಕೆ 2ರಿಂದ ಭಾಗಿಸೋಣ. x+x 2x ಒಂದೊಂದು ಸ್ಟೆಪ್ ಬರುತ್ತೆ ತೋರಿಸ್ತಾ ಇದೀನಿ ನಾನು. 20 + 22 ಅಂದ್ರೆ 42 ಆಯ್ತು, ಡಿವೈಡೆಡ್ ಬೈ 2. ಓಕೆ, 2ರಿಂದ ಭಾಗಿಸೋಣ. 2 ಒಂದ್ಲೆ, ಇಲ್ಲಿ 2 2ಲೆ 2 ಒಂದ್ಲೆ. ಬಹಳ ಮಂದಿ ಕನ್ಫ್ಯೂಸ್ ಮಾಡ್ಕೋತೀರಿ, ಸರ್ ಒಂದ ಕಡೆ ಭಾಗಿಸ್ಬೇಕಾಗಿತ್ತು, ನೀವು 2 ಕಡೆ ಯಾಕೆ ಭಾಗಿಸಿರಿ ಅಂತ. ಏಕೆ ಸರ್, ಪ್ಲಸ್ ಮೈನಸ್ ಇದ್ದಾಗ ಕಂಪ್ಲೀಟ್ ಆಗಿ 2 ಸಂಖ್ಯೆಯಿಂದ ಹೋಗ್ತಿತ್ತಂದ್ರೆ ಅಷ್ಟೇ ಏನ್ ಮಾಡ್ಬೇಕು, ನಾವು ಕಡ್ತ ಹೊಡಿಬೇಕು. ಇಲ್ಲ ಅಂದ್ರೆ ಇನ್ನೊಂದು ಸ್ಟೆಪ್ ಬರುತ್ತೆ ತೋರಿಸ್ತೀನಿ ನೋಡ್ರಿ. ಇದ್ರೊಳಗೆ 2 ಕಾಮನ್ ಐತಿ, 2 ಕಾಮನ್ ಹೊರಗೆ ತಕೊಂಡ್ರಿ, x ಡಿವೈಡೆಡ್ ಬೈ 2. ಓಕೆ, ಇದ್ರೊಳಗೆ 2 ಕಾಮನ್ ತಕೊಂಡ್ರೆ ಏನ್ ಉಳಿತಿ, ಇಲ್ಲಿ 21 ಉಳಿತು. 2x 2x 2 ಇಂಟು x ಅಂದ್ರೆ 2x 2 ಇಂಟು 20 ಅಂದ್ರೆ 42. ಓಕೆ, ಈ 2ರಿಂದ ಈ 2 ಕ್ಯಾನ್ಸಲ್ ಹೋಯ್ತು. ಹಂಗಾರೆ ಏನ್ ಉಳಿತಿಲ್ಲಿ, x+21 ಡೈರೆಕ್ಟ್ ಆನ್ಸರ್. ಓಕೆ, ಇಷ್ಟೆಲ್ಲ ಮಾಡೋಕಿತ್ರ ನಿಮಗ್ ಒಂದ್ ಲಾಜಿಕ್ ಅದ. ಇದೇ ಲಾಜಿಕ್ ಅನ್ನ ವರ್ಕ್ ಆಗ್ತದ ಎಲ್ಲದ್ರೊಳಗೂ. ನೋಡ್ರಿ, ಇಲ್ಲಿ 21 ಸಂಖ್ಯೆ ಕೊಡೋ ಬದ್ಲಿ ನಿಮ್ಗೆ ಬೇರೆನ ಕೊಡ್ಬೋದು ಅವರು. ಇಲ್ಲಿ 19 ಸರಾಸರಿ, 19 ಸಂಖ್ಯೆಗಳ ಸರಾಸರಿ ಎಕ್ಸ್ ಐತಿ. ಹಂಗಾರೆ ಮುಂದಿನ 2 ಸಂಖ್ಯೆಗಳ ಸರಾಸರಿ ಎಷ್ಟು ಇರ್ತೈತಿ, ಡೈರೆಕ್ಟ್ ಏನ್ ಮಾಡ್ರಿ, ಎಕ್ಸ್ ಇರ್ತೈತಿ, ನಾರ್ಮಲ್ ಎಕ್ಸ್ ಅಂತ ಬಂದ ಬರ್ತೈತಿ, ಪ್ಲಸ್ ಬರ್ತೈತಿ. 19ಕ್ಕ ಇವೆರಡು ಕೂಡಿಸ್ಬಿಡ್ರಿ, ಎಷ್ಟು ಬರ್ತೈತಿ, 21. ಇದು ಇದ್ರ ಉತ್ತರ ಆಗಿರ್ತೈತಿ. ಇದೆಲ್ಲ ಜಂಜಾಟ್ ಬೇಡ ನಿಮಗ. ಓಕೆ, ಇನ್ ನೆಕ್ಸ್ಟ್ ಏನಾರ ಕ್ವಶನ್ ಕೊಟ್ರ, ಒಂದ್ ವೇಳೆ 17 ಸಂಖ್ಯೆಗಳದ್ದು, 17 ಸಂಖ್ಯೆಗಳ 19 ಸಂಖ್ಯೆ ಇದ್ದು ಅನ್ಕೋರಿ. 19 ಸಂಖ್ಯೆ ಒಳಗ 17 ಸಂಖ್ಯೆಗಳ ಸರಾಸರಿ ಎಕ್ಸ್ ಇತ್ತು. ಕೊನೆ 2 ಸಂಖ್ಯೆಗಳ ಸರಾಸರಿ ಕಂಡಿಡ್ರಿ ಅಂತಂದ್ರೆ ಏನ್ ಮಾಡ್ತೀರಿ, ಎಕ್ಸ್ ಅಂತ ಇದ್ದೇ ಇರ್ತೈತಿ, ಪ್ಲಸ್
17 ಪ್ಲಸ್ 2 ಅಂತಂದ್ರೆ 19. ಇದಾಯ್ತು ಉತ್ತರ ಆಗಿರ್ತದೆ. ಓಕೆ, ನೀವು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. 14ನೆಯ ಪ್ರಶ್ನೆ, 4/7 ಮತ್ತು 5/16ಗಳ ಯಾವ ರೀತಿಯ ಅನುಪಾತಗಳನ್ನು ಹೊಂದಿವೆಯೋ ಅದೇ ರೀತಿಯಲ್ಲಿ 1/64ಕ್ಕೆ ಅನುಪಾತವನ್ನು ಹೊಂದಿರುವ ಭಿನ್ನರಾಶಿ ಕಂಡುಹಿಡಿಯಿರಿ. ನೋಡ್ರಿ, ಎಷ್ಟು ಈಜಿ ಪ್ರಶ್ನೆ. 4/7 ಮತ್ತು 5/16 ಇವು ಯಾವ ರೀತಿ ಅನುಪಾತ ಹೊಂದೈತ್ಲ ಅದೇ ರೀತಿ ಏನಾಗ್ಬೇಕು, ಇದು ಹೊಂದಬೇಕು. ಎಕ್ಸ್ ಇನ್ನೊಂದು ಸಂಖ್ಯೆ ಯಾವ್ದೈತಿ ಗೊತ್ತಿಲ್ಲ, ಇಂಟು 1/64. ಓಕೆ, ಇದು ಅನುಪಾತ ಅಂತಂದ್ರೆ ಏನಿದೆ, ಭಾಗಾಕಾರ. ಏನಿದು, ಭಾಗಾಕಾರ. ಭಾಗಾಕಾರ ಇದ್ದದ್ದು ಏನ್ ಮಾಡ್ಕೋತೀವಿ ನಾವು, ಕಡ್ತಾ ಹೊಡಿಬೇಕಂದ್ರ ಗುಣಾಕಾರ. ಹಂಗಾರ 16 ಮ್ಯಾಲ ಹೋಯ್ತು, 5 ಏನಾಯ್ತು ಕೆಳಗ್ ಬಂತು. ಇನ್ನೊಂದು ಸ್ಟೆಪ್ ಬರ್ಕೊಲ್ಲ, ಇನ್ನೊಂದು ಸ್ಟೆಪ್ ಬರ್ಕೋತೀವಿ ನೋಡ್ರಿ. ಓಕೆ, ಭಾಗಾಕಾರ ಇದ್ದದ್ದು ಗುಣಾಕಾರ ಮಾಡೋಣ. 4/7 ಇಂಟು 16/5 ಆಯ್ತು. ಓಕೆ, ನೆಕ್ಸ್ಟ್ ಎಕ್ಸ್ ಇಲ್ಲಿ ಭಾಗಾಕಾರದನ್ನ ಗುಣಾಕಾರ. 64 ಮ್ಯಾಗ ಹೋಗತಿ, ಒಂದ್ ಕೆಳಗ್ ಬರ್ತೈತಿ. ಒಂದ್ ಕೆಳಗ್ ಬರ್ಕೊಂಡ್ರು ಅಷ್ಟ, ಬಿಟ್ರು ಅಷ್ಟ. ನೋಡ್ರಿ, ಇಲ್ಲಿ 64 ಗುಣಾಕಾರದಾಗಿದ್ದದ್ದು ಇಲ್ಲಿ ಬಂದ್ರೆ ಏನಕತಿ, ಭಾಗಾಕಾರ. ಡೈರೆಕ್ಟ್ ಹೊಡಿಬಹುದು. 16 4 64, 64ರಿಂದ 64 ಕ್ಯಾನ್ಸಲ್ ಆಯ್ತು. ಓಕೆ, 16 4 64, 64ರಿಂದ 64 ಕ್ಯಾನ್ಸಲ್ ಆಯ್ತು. ಹಂಗಾರೆ ಎಕ್ಸ್ ನ ಮುಂದೆ ಏನ್ ಉಳಿದೈತಿ ಇಲ್ಲಿ, 1/7 35. ಇದನ್ನ ಕಂಡುಹಿಡಿಬೇಕಾಗಿತ್ತಲ್ಲ ನಾವು. ಇದರ ಆನ್ಸರ್. ಎಷ್ಟು ಈಜಿ ಲೆಕ್ಕ. 15ನೆಯ ಪ್ರಶ್ನೆ, ಸಿಂಪ್ಲಿಫಿಕೇಶನ್ ಪ್ರಶ್ನೆ. ನೋಡ್ರಿ, ಫಸ್ಟ್ ಭಾಗಾಕಾರ. 4 1 4, 4 2 8 ಮುಗಿತಾ. ಓಕೆ, ನೋಡ್ರಿ, 6 3 18, 9 3 27 1 28. ನೋಡ್ರಿ, ಇಲ್ಲಿ ಪ್ಲಸ್ 12 ಐತಿ. 3 4 12, 3 4 12 ಪ್ಲಸ್ 12 ಮೈನಸ್ 12 ಕ್ಯಾನ್ಸಲ್ ಆಯ್ತು. ಏನ್ ಉಳಿತಂಗಾರ, 288 ಉಳಿತು. ಮುಗಿದ ಹೋತ್ ಲೆಕ್ಕ. 16ನೆಯ ಪ್ರಶ್ನೆ, ಒಂದು ಗೋಳದ ತ್ರಿಜ್ಯವು 4.9 ಸೆಂಟಿಮೀಟರ್ ಆಗಿದ್ರೆ ಹಾಗಾದ್ರೆ ಆ ಗೋಳದ ಅಂದಾಜು ಘನಫಲ ಎಷ್ಟು ಅಂತ ಕೇಳಿದಾರೆ. ಘನಫಲದ ಸೂತ್ರ ಇಲ್ಲಿ ಕೊಟ್ಟಿದ್ ನೋಡ್ರಿ. ಅಂದಾಜು ಇರ್ಲಿಲ್ಲ ಅಂದ್ರೆ ನಾವು 11ರ ಗುಣಾಕಾರವನ್ನ ಚೆಕ್ ಮಾಡಿ ಡೈರೆಕ್ಟ್ ಆನ್ಸರ್ ಮಾಡ್ತಿದ್ವಿ. ಆದ್ರೆ ಇಲ್ಲಿ ಕೊಟ್ಟಿದ್ದು ಅಂದಾಜು. ಸೊ ನಾವ್ ಏನ್ ಮಾಡ್ಬೇಕು, ಪೂರ್ತಿ ಸಾಲ್ವ್ ಮಾಡ್ಬೇಕು. ಸೂತ್ರ ಗೊತ್ತದ ನಮ್ಗ, 4/3 πr3. ಇದು ಘನಫಲದ ಸೂತ್ರ. ಓಕೆ, ತುಂಬೋಣ. 4/3 ಪೈನ ಬೆಲೆ 22/7 ಇಂಟು ಆರ್ ತ್ರಿಜ್ಯ ರೇಡಿಯಸ್ ಕೊಟ್ರಲ್ಲಿ 4.9 ತೆಗಿಯಾಕ 4/100 ಮಾಡ್ಕೊಂಡು. ಯಾಕ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಐತೆ, ಅದಕ್ಕೆ ನಾವೇನ್ ಮಾಡ್ಕೊಂಡು 1/49/10 ಮಾಡ್ಕೊಂಡು. ಎಷ್ಟು ಸಲ ಮಾಡ್ಬೇಕು ಇದನ್ನ, 3 ಸಲ. ಯಾಕಂದ್ರೆ ಕ್ಯೂಬ್ ಐತಲ್ಲ ಇಲ್ಲಿ, 49/10. ಓಕೆ, ನೋಡ್ರಿ, 7 1 7 7 ಮತ್ತೆಲ್ಲರ ಕಡ್ತೋಗ್ತತಿ, ಎಲ್ಲೂ ಕಡ್ತ ಹೋಗಂಗಿಲ್ಲ. ಓಕೆ, ನಾವ್ ಇನ್ನೇನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಅನ್ನ ಸ್ವಲ್ಪ ಫಾಸ್ಟ್ ಮಾಡ್ಕೋಬೇಕು. ಹೆಂಗ ನೋಡ್ರಿ, 49 ಇಂಟು 49 ನಮಗ್ ಸ್ಕ್ವೇರ್ ತೆಗಿಯಾಕ ಬರ್ತೈತಿ. ಎಷ್ಟ್ ಬರ್ತೈತಿ, 2401 ಬರ್ತೈತಿ. ಈಗ ಇದನ್ನ ಮಾಡಿದ್ವಿ. ಇನ್ನೇನ್ ಮಾಡುದು, ಇದ್ರೊಳಗಿಂದ 22 ಐತ್ಲಾ, ಇದನ್ನ 2 ಇಂಟು 11 ಮಾಡ್ಕೋಬಹುದಲ್ಲ ನಾವು, ಮಾಡ್ಕೋಬಹುದಲ್ಲ. ಓಕೆ, ಹೆಂಗ್ ಮಾಡ್ಕೋಬಹುದು, 4 2 8. ಹಂಗಾರೆ ಇದನ್ನ ಏನ್ ಮಾಡೋಣ, 8ರಿಂದ ಗುಣಿಸೋಣ. ಎಷ್ಟರಿಂದ ಗುಣಿಸೋಣ, 8ರಿಂದ ಗುಣಿಸೋಣ. ಆಮೇಲೆ ಎಷ್ಟರಲ್ಲಿ ಗುಣಿಸೋದು ಉಳಿತೈತಿ, 7ರಿಂದ ಗುಣಿಸೋದು ಉಳಿತೈತಿ. ಆಮೇಲೆ 11ರಿಂದ ಗುಣಿಸೋದು ಉಳಿತೈತಿ. ಓಕೆ, ನೋಡ್ರಿ, ಫಸ್ಟ್ 8ರಿಂದ ಗುಣಿಸೋಣ. 8 1 8, 8 0 0, 8 4 32, 8 2 16, 3 19. ಈಗ 8ರಿಂದ ಇದನ್ನ ಗುಣಿಸಿದ್ವಿ. ಇನ್ನು ಇದನ್ನ 7ರಿಂದ ಗುಣಿಸೋಣ. 7 8 7 56, 7 2 14, 7 9 63, 64, 7 1 7 13. ಎಷ್ಟು ಬಂತು, 1,34,408 ಚಿಲ್ಲರ್ ಬಂತು. ಈಗ ಇದನ್ನ 11ರಲ್ಲಿ, ಈ 7ರಲ್ಲೇ ಮುಗಿತು. ಈಗ ಇದನ್ನ 11ರಲ್ಲೇ ಗುಣಿಸೋದು. 11ರಲ್ಲೇ ಗುಣಿಸೋದು ಈಸಿ ಅಲ್ಲ. ಕೊನೆಯ ಸಂಖ್ಯೆ ಏನಿರ್ತದೆ ಬರ್ದಿವಿ. 0 5 5 5 4 9 4 4 8 4 3 7 3 1 4 1ಕ್ಕ 1. ಎಷ್ಟಾಯ್ತು, 1ಕ್ಕ 1 ಆಯ್ತು. ಇಲ್ಲಿ ನೋಡ್ರಿ, ಕೆಳಗ ಭಾಗಾಕಾರ 3 1 ಐತಿ ನೋಡ್ರಿ, ಹೌದಲ್ಲ. ಹಂಗಾರೆ ಈಗ ಇದನ್ನೇ ಮಾಡ, 1 4 7 8 9 5 0/3. ಓಕೆ, ಇಲ್ಲಿ 3 0 ಬೇರೆ ಅದಾವ. ಆಮೇಲೆ ನೋಡೋಣ. 3 1 3 4 12, 2 ಉಳಿತು. 3 9 27, 49 ಎಲ್ಲಿ ಐತಿ ನೋಡ್ರಿ, ಇಲ್ಲಿ ಐತಿ. ಟಿಕ್ ಹಾಕ್ರಿ, ಮುಂದೆ ಹೋಗ್ಬಿಡ್ರಿ. ಓಕೆ, ಒಂದ್ ಸಾಲ್ವ್ ಮಾಡ್ತೀರಾ. 3 2 6, 2 ಎಷ್ಟು ಉಳಿತು, 2 ಉಳಿತು. 3 9 27. ಓಕೆ, ಎಷ್ಟು ಉಳಿತು, 2. 3 3 3 3 8 24. ಎಷ್ಟು ಉಳಿತು, 1 ಉಳಿತು. 3 3 9. ನೋಡ್ರಿ, ಕೆಳಗೆ 3 ಸ್ಥಾನ ಬಿಟ್ಟ 3 1 0 2 0 3 0 ಅದಲ್ಲ. ಹಂಗಾರೆ 1 2 3 0 ಬಿಟ್ಟ ಪಾಯಿಂಟ್ ಕೊಡ್ತೀವಿ. ಯಾವ್ದು ಬಂತು, 492 ಪಾಯಿಂಟ್ ಚಿಲ್ಲರ್ ಐತಿ. ಅದನ್ನ ರೌಂಡ್ ಅಪ್ ಮಾಡಿ 493 ಮಾಡಿಬಿಟ್ರು.
ಈ ಪಾಯಿಂಟ್ ಒಳಗೆ ಕ್ಯಾಲ್ಕುಲೇಷನ್ ನಾವು ಮಾಡಲೇಬೇಕು. ನೆಕ್ಸ್ಟ್, ಶರ್ಮನ್ ಅವರು ವಿವೇಕ್ಗಿಂತ 20% ಕಡಿಮೆ ದಕ್ಷವಾಗಿದ್ದಾರೆ. ಶರ್ಮನ್ ವಿವೇಕ್ 100 ಕೆಲಸ ಮಾಡ್ರೆ 20 ಕಡಿಮೆ ಮಾಡ್ತಾನ ಅಂದ್ರೆ ಎಷ್ಟು ಮಾಡ್ತಾನಪ್ಪ, 80 ಮಾಡ್ತಾನಂತ ಇದ್ರ ಅರ್ಥ. ಒಂದು ವೇಳೆ ವಿವೇಕ್ ಒಬ್ಬರೇ 20 ದಿನಗಳಲ್ಲಿ ಒಂದು ಹೆಲ್ಮೆಟ್ ತಯಾರಿಸಬಲ್ಲರೆ, ಅದೇ ಹೆಲ್ಮೆಟ್ ಅನ್ನು ಶರ್ಮನ್ ಅವರು ಎಷ್ಟು ದಿನಗಳಲ್ಲಿ ತಯಾರಿಸ್ತಾರ? ವಿವೇಕ ಒಂದ್ ದಿವ್ಸಕ್ಕೆ 100 ಕೆಲಸ ಮಾಡ್ತಾನ, ಹಂಗಾರೆ 2 ದಿವ್ಸನೇ ಕೆಲಸ ಮುಗಿಸ್ತಾನೆ 20 ದಿವ್ಸನೇ. ಹಂಗಾರೆ ಇದೇನಾಯ್ತು, ವಿವೇಕ್ ಟೋಟಲ್ ಕೆಲಸ ಆಯ್ತು. ಒಂದ್ ದಿವ್ಸಕ್ಕೆ 100 ರಂಗ 20 ದಿವ್ಸ ಮಾಡ್ತಾನಂದ್ರ ಇದೇನಿದು ಟೋಟಲ್ ಕೆಲಸ. ಈ ಟೋಟಲ್ ಕೆಲಸ ಯಾರು ಮಾಡ್ಬೇಕು? ಶರ್ಮನ್ ಮಾಡ್ಬೇಕು. ಶರ್ಮನ್ ಒಂದ್ ದಿವ್ಸಕ್ಕೆ ಎಷ್ಟು ಮಾಡ್ತಾನು? 80 ಮಾಡ್ತಾನ. 80ರಿಂದ ಭಾಗಿಸ್ಬಿಡನು. 21ಲೇ 24ಲೇ 4 4 25ಲೇ 25 ದಿನಗಳು. 18ನೆಯ ಪ್ರಶ್ನೆ, 85 kg ತೂಕದ ಒಬ್ಬ ವ್ಯಕ್ತಿಯ ಬದಲಿಗೆ ಇನ್ನೊಬ್ಬ ಹೊಸ ವ್ಯಕ್ತಿಯು ಸೇರ್ಪಡೆಯಾದಾಗ ಈ 10 ಜನರ ಸರಾಸರಿ ತೂಕವು 3.5 kg ಹೆಚ್ಚಾಗುತ್ತದೆ. ಹಾಗಾದ್ರೆ ಹೊಸ ವ್ಯಕ್ತಿಯ ತೂಕ ಎಷ್ಟು? ಒಬ್ಬ ಹೋದ, ಒಬ್ಬ ಬಂದ. ಓಕೆ, ಬಂದ ಕೂಲಿ ಏನಾಗೈತಿ, 85 ಹೋದೆವು. 85 ಹೋದ, ಹಂಗಾರ ಇವ್ ಹೊಸದಾಗಿ ಬಂದವ 85 ಅಂತೂ ತಗೊಂಡ್ ಬಂದವಿರ್ತಾನ. ಮತ್ತೇನ್ ಮಾಡತಾನವ, ಹೆಚ್ಚಿಗೆ 3.5 ತಗೊಂಡ್ಬರತಾನ. ಎಷ್ಟು ಮಂದಿ ನಡಕ? ಒಬ್ಬೊಬ್ರದ್ದು 3.5 ಹೆಚ್ಚಾಗೈತಿ. ಎಷ್ಟು ಮಂದಿದು? 10 ಮಂದಿದು. ಒಬ್ಬೊಬ್ರದ್ದು 3.5 ಹೆಚ್ಚಾಗೈತಿ ಅಂದ್ರ 10 ಮಂದಿ ಟೋಟಲ್ ಎಷ್ಟಾಯ್ತು? 35 ಹೆಚ್ಚಿಗೆ ಆತಲ್ಲ. 3.5 ಇಂಟು 10 ಅಂದ್ರೆ ಎಷ್ಟಾಯ್ತು? 35 ಆಯ್ತು. 85 ತರುದಲ್ದ ಮತ್ತೆ ಎಕ್ಸ್ಟ್ರಾ 35 ಹೆಚ್ಚಿಗೆ ತಂದಾನಂದ್ರೆ ಇವನು ತೂಕ ಎಷ್ಟು ಇರ್ತೈತಿ? 120 ಕಿಲೋ. ಎಷ್ಟು ಈಜಿ ಪ್ರಶ್ನೆ. 19ನೆಯ ಪ್ರಶ್ನೆ, ಆರ್ ಮತ್ತು ಎಸ್ ಇಬ್ಬರು ಒಟ್ಟಾಗಿ 60 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಆರು ಮತ್ತು ಎಸ್ ಇಬ್ಬರು ಕೂಡಿ 60 ದಿವಸನೇ ಕೆಲಸ ಮುಗಿಸ್ತಾರ. ಎಸ್ ಮತ್ತು ಟಿ ಇಬ್ಬರು ಕೂಡಿ ಎಷ್ಟು ದಿವಸನೇ ಮುಗಿಸ್ತಾರು? 90 ದಿವಸನೇ. ಆರ್ ಎಸ್ ಟಿ ಮೂರು ಮಂದಿ ಎಷ್ಟು ದಿವಸನೇ ಮುಗಿಸ್ತಾರು? 45 ದಿವಸನೇ ಮುಗಿಸ್ತಾರ. ಹಾಗಾದ್ರೆ ಆರ್ ಮತ್ತು ಟಿ ಇಬ್ಬರ ಎಷ್ಟು ದಿವಸನೇ ಕೆಲಸ ಮುಗಿಸ್ತಾರು ಅಂತ ಕೇಳಿದಾರ. ಓಕೆ ನೋಡ್ರಿ, ಲಸ ಬರ್ತದೆ ಎಷ್ಟು? 180. ನೋಡಿದ ತಕ್ಷಣ ಲಸ ಗೊತ್ತಾಗ್ತದ. 60 ಎಷ್ಟಲೇ 180? 63ಲೇ. 90 ಎಷ್ಟಲೇ 180? 92ಲೇ. 45 ಎಷ್ಟಲೇ 180? 45 4ಲೇ. ಓಕೆ ನೋಡ್ರಿ, ನಾವು ಯಾರ್ಯಾವ್ದು ಕಂಡಿಡ್ಬೇಕು? ಆರ್ ಮತ್ತು ಟಿ. ಆರ್ ಎಲ್ಲೆಲ್ದಾರ ಫೋಕಸ್ ಮಾಡ, ಆರ್ ಇಲ್ಲಿದಾನು, ಟಿ ಇಲ್ಲಿದಾನು, ಇದನ್ನಷ್ಟ ಫೋಕಸ್ ಮಾಡೋಣ. ಹಂಗಾರ ಇಲ್ಲಿ ಎಸ್ ಅಂದ್ ಒಬ್ಬಂದು ಕಂಡಿಡ್ಕೊಂಡ್ರೆ ಆಗ್ಬಿಡ್ತೈತ್ಲ ನಮಗ. ಎಸ್ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಕಂಡಿಡಿಬೇಕು. ಹೆಂಗ್ ಕಂಡಿಡಿಬೇಕು ನಾವು ಎಸ್ ಅಂದು? ನೋಡ್ರಿ, ಎಸ್ ಮತ್ತೆ ಟಿ ಇಬ್ಬರು ಕೂಡ ಎಷ್ಟು ಕೆಲಸ ಮಾಡ್ತಾರಲ್ಲಿ? 2. ಎಸ್ ಮತ್ತೆ ಟಿ ಇಬ್ಬರು ಎಷ್ಟು ಕೆಲಸ ಮಾಡ್ತಾರು? 2. ಎಸ್ ಮತ್ತೆ ಟಿ ಇಬ್ಬರು ಕೂಡಿ 2 ಕೆಲಸ ಮಾಡತಾರ. ಇಲ್ಲಿ ಕೆಲಸ ಎಷ್ಟಾಗೈತಿ? 4 ಆಗೈತಿ. ಹಂಗಾರ ಇಲ್ಲಿ ಕೆಲಸ ಎಷ್ಟಾಗೈತಿ? 4 ಆಗೈತಿ. ಹಂಗಾರ ಈ ಎಕ್ಸ್ಟ್ರಾ 2 ಕೆಲಸ ಯಾರು ಮಾಡಿರ್ತಾರು? ಆರ್ ಮಾಡಿರ್ತಾರೆ. ಎಕ್ಸ್ಟ್ರಾ ಕೆಲಸ ಯಾರು ಮಾಡಿರ್ತಾರು? ಆರ್ ಎಸ್ ಟಿ 3 ಮಂದಿ ಕೂಡ 4 ಕೆಲಸ ಮಾಡ್ತಾರ. ಎಸ್ ಮತ್ತೆ ಟಿ ಇಬ್ರ 2 ಕೆಲಸ ಮಾಡ್ಯಾರ ಅಂದ್ರೆ ಉಳಿದಿದ್ದು ಎಕ್ಸ್ಟ್ರಾ ಯಾರು ಕೆಲಸ ಮಾಡಿರ್ತಾರೋ? ಆರ್ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನಪ್ಪ? 2. ಓಕೆ, ಈಗ ನಾವು ಟಿ ಕಂಡಿಡಿಬೇಕು. ಟಿ ಕಂಡಿಡಿಬೇಕಂದ್ರೆ ನಮ್ಗೆ ಏನ್ ಗೊತ್ತಾಗಬೇಕು? ಎಸ್ ಗೊತ್ತಾಗ್ಬೇಕು. ಓಕೆ, ಯಾರ್ದು ಗೊತ್ತಾಗಬೇಕು? ಎಸ್ ಗೊತ್ತಾಗಬೇಕು. ಇಲ್ಲ ಅಂತಂದ್ರೆ ಆರ್ ಮತ್ತೆ ಎಸ್ ತಗೊಂಡ್, ಆರ್ ಮತ್ತೆ ಎಸ್ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ? 3. ಆರ್ ಮತ್ತೆ ಎಸ್ ಒಂದ್ ದಿವ್ಸಕ್ಕೆ 3 ಕೆಲಸ ಮಾಡ್ತಾರ. ಆದ್ರೆ ಇಲ್ಲಿ ಕೆಲಸ ಎಷ್ಟಾಗೈತಿ? 4 ಕೆಲಸ ಆಗೈತಿ. ಹಂಗಾರ ಒಂದ್ ಎಕ್ಸ್ಟ್ರಾ ಕೆಲಸ ಯಾರು ಮಾಡಿರ್ತಾರಪ್ಪ? ಟಿ ಮಾಡಿರ್ತಾನ. ಹೋಗಿಲ್ಲ, ಆರ್ ಮತ್ತೆ ಎಸ್ ಒಂದ್ ದಿವ್ಸಕ್ಕೆ 3 ಕೆಲಸ ಮಾಡ್ತಾರು. ಆದ್ರೆ ಇಲ್ಲಿ 4 ಕೆಲಸ ಆಗೈತಿ. ಹಂಗಾರ ಆ ಒಂದ್ ಎಕ್ಸ್ಟ್ರಾ ಕೆಲಸ ಯಾರು ಮಾಡಿರ್ತಾರ? ಟಿ ಮಾಡಿರ್ತಾರು. ಹಂಗಾರ ಆರ್ ಮತ್ತೆ ಟಿ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ? 3. ಟೋಟಲ್ ಕೆಲಸ 180 ಇತ್ತು. ಆರ್ ಮತ್ತೆ ಟಿ ಇಬ್ಬರು ಕೂಡ ಒಂದ್ ದಿವ್ಸಕ್ಕೆ 3 ರಂಗ್ ಮಾಡ್ರ 2 ದಿವಸ ಆತ. 60 ದಿನದಾಗ ಕೆಲಸ ಬಗೆಹರಿತು. 20ನೆಯ ಪ್ರಶ್ನೆ, ಒಂದು ವಸ್ತುವಿನ ಮಾರಾಟ ಬೆಲೆಯು 8,175 ಆಗಿದ್ರೆ 25% ರಿಯಾಯಿತಿ ನೀಡಲಾಗಿದೆ. ರಿಯಾಯಿತಿ ಕೊಟ್ಟ ಮ್ಯಾಗ ಇಷ್ಟಕ್ಕೆ ಮಾರೇಣ. ಹಂಗಂದ್ರ ವಸ್ತುವಿನ ನಮೂದಿತ ಬೆಲೆ ಎಷ್ಟು? ನೋಡ್ರಿ, ಒಂದ್ ಯಾವ್ದೋ ವಸ್ತು ಐತಿ, ಅದರ ಬೆಲೆ ನಮೂದಿತ ಬೆಲೆ 100% ಇತ್ತು ಅನ್ಕೋರಿ. 25% ಡಿಸ್ಕೌಂಟ್ ಕೊಟ್ಟಣಂದ್ರ ಮಾರಿತಾನೆ ಎಷ್ಟಕ್ಕವ? 75%. ಹಂಗಾರ ಇದು ಮಾರಿದ ಬೆಲೆ ಕೊಟ್ರಲ್ಲ, ಮಾರಿದ ಬೆಲೆ ಎಷ್ಟೈತಿ? 75% ನಮ್ ಪ್ರಕಾರ. ಆದ್ರೆ ಆಕ್ಚುಯಲ್ ಆಗಿ ಎಷ್ಟೈತಿ? 8,175. 75% ಅಂದ್ರ 8,175. ನಮೂದಿಸಿದ ಬೆಲೆ ಎಷ್ಟಿತ್ತು? 100%. 25ರಲ್ಲಿ ಹೊಡಿತಾರೆ, 25ರಲ್ಲಿ ಹೊಡ್ರಿ, ಇಲ್ಲಾಂದ್ರೆ 75ರಲ್ಲಿ ಹೊಡ್ರಿ. 25 3ಲೇ. ಓಕೆ, 25 3ಲೇ 75. 75 ಅಂತಂದ್ರೆ ಎಷ್ಟು ಉಳಿತು? 6. 25 2ಲೇ 50. ಎಷ್ಟು ಉಳಿತು? 17. 25 7ಲೇ 175. ಓಕೆ ನೋಡ್ರಿ, ಮತ್ 3ಲೇ ಹೊಡ್ರಿ. 3 1ಲೇ 3, 2 ಕಡೆ ತಗೊಂಗಿಲ್ಲ, 0 ತಗೊಂಡ್ರಿ. 3 9ಲೇ 27. 109 ಇಂಟು 100 ಅಂದ್ರೆ ಎಷ್ಟು ಬಂತು? 10,000
900 ಸರಿಯಾದ ಉತ್ತರ ಆಗಿರುವಂತದ್ದು. ಆತ್ಮೀಯ ಸ್ನೇಹಿತರೆ, ಈ ಒಂದು ಶಿಫ್ಟ್ ನ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ನೋಡಿದಕ್ಕಾಗಿ ಧನ್ಯವಾದಗಳು.